life is a journey. If you are depressed, you will not enjoy your journey. ಯಾವತ್ತಾದರೂ ಕುರಿ ಇವತ್ತೆಲ್ಲ ಇಲ್ಲಿ ಮುಗಿಸ್ಬಿಟ್ಟೆ, ಇಲ್ಲೆಲ್ಲ ಹುಲ್ಲೆಲ್ಲ ಖಾಲಿ ಆಯಿತು, ನಾಳೆ ಎಲ್ಲಿ ಅಂತ ಯೋಚನೆ ಮಾಡುತ್ತಾ? ಇಲ್ಲಿ ಹುಲ್ಲೆಲ್ಲ ತಿಂದಾಗಿದ್ಮೇಲೆ ಕುರುಬ ಯೋಚನೆ ಮಾಡಿ, ಇವತ್ತೆಲ್ಲ ಖಾಲಿ ಮಾಡೋಯ್ತು, ನಾಳೆ ಇದನ್ನ ಎಲ್ಲಿ ಕರ್ಕೊಂಡು ಹೋಗೋಣ? ಓಕೆ, ಅಲ್ಲಿ ಕರ್ಕೊಂಡು ಹೋಗೋಣ, ಅಲ್ಲಿ ಹಸಿರಾಗಿದೆ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಕುರಿದ ಯೋಚನೆ ಅಲ್ಲ ಅದು, ಕುರುಬನ ಯೋಚನೆ. ನಿನ್ನ ಲೈಫ್ ಬಗ್ಗೆ ನೀನು ತುಂಬ ಯೋಚನೆ ಮಾಡಬೇಡ, ನಿಮ್ಮ ಲೈಫ್ ಬಗ್ಗೆ ಕುರುಬ ಯೋಚನೆ ಮಾಡೋದಕ್ಕೆ ಬಿಟ್ಬಿಡಿ. ಅದಕ್ಕೇ ದೇವ್ರೇನು ಹೇಳ್ತಾರೆ ಅಂದರೆ, ನಾಳೆ ಬಗ್ಗೆನೂ ನೀನು ಚಿಂತೆ ಮಾಡಬೇಡಪ್ಪ. ನಾಳೆ ಹೆಂಗೆ, ಫ್ಯೂಚರ್ ಹೆಂಗೆ, ಮಕ್ಕಳು ಹೆಂಗೆ, ನಾಳೆ ಏನಾಗುತ್ತೋ. ಸಡನ್ನಿಗೆ ಇವತ್ತು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ನಮ್ಮ ದೇವರು, ನಮ್ಮ ಕುರುಬನ ನಮ್ಮ ಜೊತೆ ಇದ್ದಾನೆ. ನಿಮಗೇನೇ ಅಗತ್ಯ ಇದ್ದರೂ ಯೂಟ್ಯೂಬ್ಗೆ ಹೋಗಿ ಪಾಸ್ಟರ್ ಫಿಲಿಪ್ ಬಾಬು ಅಂತ ಕ್ಲಿಕ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಪಾಸ್ಟರ್ ಫಿಲಿಪ್ ಬಾಬು ಮನೆಗೆ ಬಂದು ಕಾಲಿಂಗ್ ಬೆಲ್ ಒತ್ತಬಾರ್ದು. ಹೇಗೆ ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ನಮ್ಮನೆ ಬೆಲ್ ಒತ್ತಬೇಡಿ, ಯೂಟ್ಯೂಬಲ್ಲಿ ಒಂದು ಬೆಲ್ ಇದೆ, ಅದನ್ನು ಒತ್ತಿ. ನಾನು ಅಲ್ಲೇ ನಿಮ್ಗೆ ಯಾವಾಗ ಬೇಕಾದ್ರೂ ಅಲ್ಲಿ ಮಾತಾಡ್ತೀನಿ. ಅಲ್ಲೇ ನಿಮಗೆಲ್ಲ ರೀಸ್ಟೋರ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಿಮ್ಮ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಎಲ್ಲನೂ ದೇವರು ಖುಷಿ ಖುಷಿಯಾಗಿ ಚೇಂಜ್ ಮಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ನೋಡಿ, ಈ ಮೂಡ್ ಅವಾಗವಾಗ ಚೇಂಜ್ ಆಗ್ತಾಯಿತ್ತು ನೋಡಿ. ಅವ್ರ ಜೊತೆ ನೋಡಿ ಹೋಗಿ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡೋದೇ ತುಂಬ ಕಷ್ಟ. ಯಾಕೆ ಗೊತ್ತಾ? ನಗಾಡ್ತಾ ಇರ್ತಾರೆ, ಸಡನ್ಗೆ ಅಳ್ತಾ ಬಿಡ್ತಾರೆ. ಏನಕ್ಕಮ್ಮ ಅಳ್ತಾ ಇದ್ದೆ ಅಂತ ಸಡನ್ಗೆ ಬೈದು ಬಿಡ್ತಾರೆ. ಹೋಗೋದಾ ಬೇಡವಾ, ಮಾತಾಡ್ಸೋದಾ ಬೇಡವಾ? ಯಾಕಂದರೆ ಹುಚ್ಚಿಡ್ದಂಗೆ ಮಾಡ್ತಾನೆ ನೋಡಿ. ಒಬ್ಬ ಮನುಷ್ಯನ ಹತ್ರನೇ ಮೂಡ್ ಅವಾಗವಾಗ ಚೇಂಜ್ ಆದರೆ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ. ಅಂದಮೇಲೆ ದೇವ್ರ ಮೂಡ್ ಅವಾಗವಾಗ ಚೇಂಜ್ ಆದರೆ ನೀವು ಹೆಂಗೆ ದೇವ್ರ ಹತ್ರ ಹೋಗ್ತೀರಾ? ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್, ಲೆಟ್ ದ ಪೋರ್ ಸೇ ಐ ಆಮ್ ರಿಚ್. ಇದನ್ನೆಲ್ಲ ತೊಗೊಂಬಂದು ನಿಮ್ಮ ಮೈಂಡ್ ಸೆಟ್ಟನ್ನು ದೇವ್ರ ಮೈಂಡ್ ಸೆಟ್ಟಿಗೆ ತೊಗೊಂಬರೋದಕ್ಕೇ ಸ್ಪಿರಿಚುವಲ್ ವಾರ್ಫೇರೇ ಹೊರ್ತು ಸೈತಾನನ ಹತ್ರ ಹೋಗಿ ನೀವು ಏನು ಗುದ್ದಾಡಿ ಹೋರಾಡಿ ಹೊಡೆದಾಕಿ ತುಳಿದಾಕಿ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಮಾಟ ಮಂತ್ರ ನಿನಗೆ ತಗಲಲ್ಲ, ಮಾಡಿರೋರೇ ತಗಲಾಕೊಳ್ತಾರೆ. ದೇವ್ರು ನಿನ್ನ ಜೊತೆ ಇದ್ದಾರೆ. ನಿನಗೆ ಒಂದು ನಿಂಬೆಹಣ್ಣು ಕೆಲಸ ಮಾಡುತ್ತಾ, ನಿಂಬೆಹಣ್ಣು ಮರ ಇಟ್ಟಿರೋರೇ ನಿನ್ನ ಒಳಗಡೆ ಅವರೇ. ಸೊ ಇಂಥ ಮೈಂಡ್ ಸೆಟ್ನೆಲ್ಲ ನಾವು ತೊಗೊಂಬರ್ಬೇಕು. ಸೊ ದೆರ್ ಈಸ್ ನೋ ಸ್ಪಿರಿಚುವಲ್ ವಾರ್ಫೇರ್. ಸೊ ಯು ಡೋಂಟ್ ಹ್ಯಾವ್ ಟು ಬೈಂಡ್ ಹಿಮ್, ಜಸ್ಟ್ ಕಮ್ಯಾಂಡ್ ಹಿಮ್ ಟು ಗೆಟ್ ಔಟ್. ದೇವ್ರು ಹೇಳ್ತಾರೆ, ನಾನು ನಿನ್ನ ಆಶ್ವಾಸಿಸಿ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಪಾಸ್ಟ್ ಏನು ಮಾಡ್ತಾರೆ ಗೊತ್ತಾ? ದೇವ್ರು ಆಶ್ವಾಸಿಸ್ಬಿಡ್ತಾರ ನೋಡಿ. ದೇವ್ರು ಕೊಟ್ಬಿಟ್ರು, ಪೂಜಾರಿ ಕೊಡ್ತಾ ಇಲ್ಲ. ನೀನೆಷ್ಟು ಸುಂದರ ಬಾಲಬಂಗಾರ, ನನ್ನ ಬಾಲಬಂಗಾರ.
ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಕೈಗಳನ್ನೆತ್ತಿಯಲ್ಲಿ ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವ ನಿನ್ನ ಕೃಪೆಯು. ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವ ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಎಲ್ಲ ಎಲ್ಲ ನನಗೆಲ್ಲ ನನಗೆಲ್ಲ ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ. ಕೈಗಳನ್ನೆತ್ತಿ ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ ತಂದೆ ಮಗನಿಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನನ್ನ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ. ಎರಡು ಕೈಗಳನ್ನೆತ್ತಿ ಆರಾಧನೆ ಆನ್ಲೈನಲ್ಲಿ ನೋಡ್ತಿರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಸೊ ಈ ಭಾನುವಾರದ ಸರ್ವಿಸ್ಗೆ ನಿಮ್ಮನ್ನು ಯೇಸುವಿನ ನಾಮದಲ್ಲಿ ವಿ ವೆಲ್ಕಮ್ ಯು ಆಲ್. ಆಮೇನ್. ರೈಟ್. ಸೊ ನಮ್ಮ ಜೀವಿತದಲ್ಲಿ ನಾವು ಕೆಲವೊಂದು ಸತ್ಯಗಳನ್ನು ಅರ್ಥಕೊಬೇಕಾದ್ರೆ ಮಾತ್ರನೇ ಸಂತೋಷ ಗೊತ್ತಾಗೋದು, ಸಂತೋಷ ಬರೋದು. ಇವತ್ತು ಅನೇಕ ಪ್ರೀಚಿಂಗ್ಗಳು ಹೇಗೆ ಆಗಿಬಿಟ್ಟಿದೆ ಅಂದರೆ ಅವರ ಅನುಭವಗಳನ್ನು ಸತ್ಯವಾಗಿ ಮಾತಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ ಅನುಭವಗಳು ಸತ್ಯ ಆಗಬಾರ್ದು, ಸತ್ಯ ಅನುಭವ ಆಗಬೇಕು. ಆಮೇಲೆ ಸೊ ಇಲ್ಲಿ ಪುಲ್ಪಿಟ್ ಮೇಲೆ ಬಂದಿದ್ದ ತಕ್ಷಣವೇ ನಾನೇನೇನೆಲ್ಲ ಮಾಡಿದೆ, ನಾನು ಎಲ್ಲಿ ಹೋದೆ, ನನ್ನ ಮೂಲಕ ದೇವ್ರು ಏನು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಕಷ್ಟ ಇತ್ತು, ಆಮೇಲೆ ನಮಗೇನಾದರೂ ರಿಕ್ವೆಸ್ಟ್ ಇದ್ದರೆ ಇಲ್ಲಿಂದ ಹೇಳೋದು, ಆಮೇಲೆ ಯಾರಾದರೂ ಕೊಡಲಿಲ್ಲ ಅಂದರೆ ಇಲ್ಲಿಂದ ಹೊಡೆಯೋದು, ಯಾರೆಲ್ಲ ಸರಿ ಕೊಡ್ತಾ ಇಲ್ಲ, ಬರ್ತಾ ಇಲ್ಲ, ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಇಲ್ಲ ಪುಲ್ಪಿಟ್ಟು. ಐ ಮೀನ್ ಮೆಸೇಜ್ ಈಸ್ ನಾಟ್ ಅಬೌಟ್ ಪ್ರಿಪ್ರೇಷನ್. ಕೆಲವರು ಹೇಳ್ತಾರೆ ನಾನು ಮೆಸೇಜ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೆಸೇಜ್ ಈಸ್ ನಾಟ್ ಪ್ರಿಪ್ರೇಷನ್, ಮೆಸೇಜ್ ಈಸ್ ರಿಸೀವಿಂಗ್ ಆ್ಯಂಡ್ ಗಿವಿಂಗ್. ಸೊ ನಾನು ದೇವ್ರ ಹತ್ರ ತೊಗೊಬೇಕು, ಕೊಡಬೇಕು. ಮೆಸೇಜನ್ನು ನಾನು ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ನಾನು ಪ್ರಿಪೇರ್ ಮಾಡೋ ಮೆಸೇಜಲ್ಲಿ ಜನ ರಿಪೇರ್ ಆಗಿಬಿಡ್ತಾರೆ. ಹೇಗೆ ನಾನು ಕೊಡೋ ಮೆಸೇಜು ನಾನು ಪ್ರಿಪೇರ್ ಮಾಡ್ಕೊಂಬಂದರೆ ಜನ ರಿಪೇರ್ ಆಗಿಬಿಡ್ತಾರೆ. ಸೊ ದೇವರು ರೆವಲೇಷನ್ ಕೊಟ್ಟರೆ ರಿಪೇರ್ ಆಗಿರೋರೆಲ್ಲ ಚೆನ್ನಾಗಿ ಆಗಿಬಿಡ್ತಾರೆ. ಆಮೇಲೆ ಸೊ ಅದಕ್ಕೆ ಯಾವಾಗಲೂ ಮೆಸೇಜ್ ಅನ್ನೋದು ಬಂದ್ಬಿಟ್ಟು ಇಟ್ ಶುಡ್ ಕಮ್ ಫ್ರಮ್ ಗಾಡ್, ಇಟ್ ಶುಡ್ ಕಮ್ ಫ್ರಮ್ ದ ಹೋಲಿ ಸ್ಪಿರಿಟ್. ಸೊ ನಾನು ಬೇರೆ ಒಂದು ಮೀಡಿಯೇಷನ್, ನಾನು ಬಂದ್ಬಿಟ್ಟು ಮಧ್ಯದಲ್ಲಿದ್ದು ಮೀಡಿಯೇಟರ್ ಥರ ದೇವ್ರು ಏನು ಹೇಳ್ತಾರೋ ಅದನ್ನು ನಾನು ಹೇಳಬೇಕು.
ಸೊ ನಾನು ರಿಸೀವ್ ಮಾಡಬೇಕು, ಕೊಡಬೇಕು. ಸೊ ಮೆಸೇಜ್ ಈಸ್ ರಿಸೀವ್, ರಿಲೀಸ್. ಪುಲ್ಪಿಟ್ ಅನ್ನೋದು ಬಂದ್ಬಿಟ್ಟು ನನ್ನ ಪರ್ಸ್ನಲ್ ಯೂಸ್ಗೋ, ಅಥವಾ ನನಗೆ ಮನಸ್ಸಲ್ಲಿ ಏನಲ್ಲ ಅನ್ನಿಸ್ತೈತೋ, ಅಥವಾ ನನ್ನ ಅನುಭವಗಳು, ನಾನು ಎಲ್ಲೆಲ್ಲಿ ಹೋದೆ, ಏನೇನಾಯಿತು, ನಿನ್ನೆ ಒಬ್ಬರ ಮನೆಗೆ ಹೋದೆ, ಆಮೇಲೆ ಅಲ್ಲಿ ಟೀ ಕುಡಿದೆ, ಇದೆಲ್ಲ ಬಂದ್ಬಿಟ್ಟು ಸ್ಟೋರೀಸ್, ಎಕ್ಸಾಂಪಲ್ಸ್ ಹೇಳ್ಬೋದು. ಆದರೆ ಅದನ್ನೇ ನಾವೇನು ಮಾಡಿಬಿಡ್ಬಾರ್ದು, ಮೆಸೇಜ್ ಆಗಿ ಕನ್ವರ್ಟ್ ಮಾಡಿಬಿಡ್ಬಾರ್ದು. ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಅನುಭವಗಳು ಸತ್ಯ ಆಗಬಾರ್ದು, ಸತ್ಯವು ಅನುಭವವಾಗಿ ಮಾರ್ಪಡಬೇಕು. ಸೊ ದೇವರು ಒಂದು ಮೆಸೇಜ್ ಕೊಟ್ಟರೆ ಅದರಲ್ಲಿ ಸಂತೋಷ ಇರುತ್ತೆ, ಅದರಲ್ಲಿ ಆಶೀರ್ವಾದ ಇರುತ್ತೆ, ಅದರಲ್ಲಿ ರೆಸ್ಟ್ ಇರುತ್ತೆ, ಅದರಲ್ಲಿ ಸಮಾಧಾನ ಇರುತ್ತೆ. ಸೊ ನಾವು ಒಂದೊಂದು ತಿಳ್ಕೊಬೇಕು, ಯಾವುದು ದೇವರಿಂದ ಬರುವಂಥ ಸಂದೇಶ ಅಂದರೆ ಯಾವಾಗಲೂ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಬೂಸ್ಟ್ ಮಾಡಿ, ವಾವ್ ನನ್ನ ಕೈಲೂ ಮಾಡೋಕ್ಕಾಗುತ್ತೆ, ನನಗೂ ಒಂದು ಅದ್ಭುತ ನಡೆಯುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನನ್ನು ನಿಮ್ಮೊಳಗಡೆ ತರುವಂಥದ್ದೇ ದೇವರು ಮಾತನಾಡುವಂಥ ಸಂದೇಶ. ಜೆರೆಮಿಯ ಚಾಪ್ಟರ್ 29:11, ಯೆರೆಮೀಯನಿಗೆ ಬರೆದ ಪುಸ್ತಕ 29ನೇ ಅಧ್ಯಾಯ 11ನೇ ವಾಕ್ಯ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವ್ರು ಏನು ಹೇಳ್ತಾರೆ ಅಂದರೆ, ಫಾರ್ ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು, ಸೇಸ್ ದ ಲಾರ್ಡ್, ದೇ ಆರ್ ಪ್ಲಾನ್ಸ್ ಫಾರ್ ಗುಡ್ ಆ್ಯಂಡ್ ನಾಟ್ ಫಾರ್ ಡಿಸಾಸ್ಟರ್, ಟು ಗಿವ್ ಯು ಎ ಫ್ಯೂಚರ್ ಆ್ಯಂಡ್ ಎ ಹೋಪ್. ಆಮೆನ್. ದೇವರು ಮಾತನಾಡಿದ್ರೆ ಆಲ್ವೇಸ್ ದೇರ್ ವಿಲ್ ಬಿ ಎ ಫ್ಯೂಚರ್. ದೇವರು ಮಾತನಾಡುವಂಥ ಎಲ್ಲ ಪ್ರಸಂಗದಲ್ಲೂ ದೇರ್ ಈಸ್ ಎ ಫ್ಯೂಚರ್. ಆಮೆನ್. ಟ್ರಾನ್ಸ್ಲೇಷನ್ ಕಿಂಗ್ ಜೇಮ್ಸ್ ವರ್ಷನ್. ಫಾರ್ ಐ ನೋ ದ ಥಾಟ್ಸ್ ದಟ್ ಐ ಥಿಂಕ್ ಟುವರ್ಡ್ ಯು. ಐ ನೋ ದ ಥಾಟ್ಸ್, ಎಲ್ಲರೂ ಹೇಳಿ ಥಾಟ್ಸ್. ಸೊ ದೇವರು ಒಂದು ಯೋಚನೆಯನ್ನು ಇಟ್ಟಿದ್ದಾರೆ ಅಂತೆ, ಥಾಟ್ಸ್ ನಮ್ಮ ಮೇಲೆ. ಏನು ಥಾಟ್ಸು ಅಂದರೆ ಯಾವಾಗಲೂ ದಿ ಬೆಸ್ಟ್ ನಮಗೆ ಬರಬೇಕು, ನಾವು ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಆನಂದಕರವಾಗಿರಬೇಕು ಅನ್ನೋದೇ ದೇವರ ಥಾಟ್. ಇವತ್ತು ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಮನುಷ್ಯ ಪ್ಲ್ಯಾನ್ ಮಾಡ್ತಾನಂತೆ, ದೇವರೆಲ್ಲ ಕೆಡಿಸ್ಬಿಡ್ತಾರಂತೆ. ಇದು ಟೋಟಲಿ ರಾಂಗ್. ಯಾಕಂದರೆ ನಾನು ಏನು ಯೋಚನೆ ಮಾಡ್ತೀನೋ ಅದಕ್ಕಿಂತ ಮೇಲಾಗೆ ದೇವರು ಮಾಡ್ತಾರೆ ಹೊರತು ನಾನು ಯೋಚನೆ ಮಾಡೋದಕ್ಕಿಂತ ಕೆಳಗಡೆ ಮಾಡೋದಿಲ್ಲ ದೇವರು. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಎಫೆಸದವ್ರಿಗೆ ಬರೆದ ಪುಸ್ತಕ 3:20, ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಅಂದರೆ ನಾನು ಏನು ಬೇಡ್ಕೊಳ್ತೀನೋ ಅದಕ್ಕೆ ತಕ್ಕನಂಗೆ ದೇವ್ರು ಮಾಡಲ್ಲ. ಸುಮ್ಮನೆ ಬೇಡ್ಕೊ ನೀನು ಅಷ್ಟೇ, ಆದರೆ ಅದಕ್ಕಿಂತ ಮೇಲಾಗೆ. ಪ್ರೈಸ್ ದಿ ಲಾರ್ಡ್. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ನಾವು ಬೇಡುವುದಕ್ಕಿಂತಲೂ ಅಂದರೆ ನಾನು ಏನು ಪ್ರಾರ್ಥನೆ ಮಾಡ್ತೀನೋ ಅದನ್ನಿಟ್ಟು ದೇವರು ಅದ್ಭುತ ಮಾಡೋದಿಲ್ವಂತೆ. ಪ್ರಾರ್ಥನೆ ಮಾಡೋದಕ್ಕಿಂತ, ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ. ಪ್ರೈಸ್ ದಿ ಲಾರ್ಡ್. ಮತ್ತು ಅತ್ಯಧಿಕವಾಗಿ ದೇವ್ರು ಮಾಡ್ತಾರೆ ಅಂದರೆ, ಮತ್ತು ನಾನು ಪ್ರಾರ್ಥನೆ ಮಾಡೋ ಥರ ದೇವ್ರು ಮಾಡ್ತಾ ಇಲ್ಲ. ಎಲ್ಲರೂ ಹೇಳಿ, ನಾನು ಪ್ರಾರ್ಥನೆ ಮಾಡೋ ಥರ ದೇವರು ಮಾಡಲ್ಲ. ಹಂಗಾರೆ ನಾನು ಪ್ರಾರ್ಥನೆ ಮಾಡಬಾರ್ದ ಅನ್ನೋ ಕ್ವಶನ್ ಇರ್ತೈತೆ ಅಲ್ವಾ. ಸೊ ಪ್ರೇಯರ್ ಈಸ್ ಫಾರ್ ಫೆಲೋಶಿಪ್. Prayer is an intimacy with God. It's a relationship with God. To enjoy the presence, that is called prayer. ದೇವರೇ ಇದು ಕೊಡು ನೋಡಿ, ಮತ್ತೆ ಪಾಸ್ಟರ್ ನನಗೆ ಇದು ಬೇಕು ಅದು ಬೇಕು ಅಂತ ಏನಾದರೂ ಕೇಳಿದ್ರೆ, ಯು ಶುಡ್ ನಾಟ್ ಪ್ರೇ, ಯು ಶುಡ್ ಡಿಕ್ಲೇರ್. If you want anything, you should not pray to God, you have to declare to it, command to it, because you are the image of God, because you are the son of God. ಆಮೆನ್. ನಾವೆಲ್ಲ ಭಕ್ತರಲ್ಲ. ಕೆಲವರು ಹೇಳ್ತಾರೆ, ಎಲ್ಲ ಭಕ್ತರು ಸೇರಿ ಹಾಡುವ, ಎಲ್ಲ ಭಕ್ತರು ಸೇರಿ ಪ್ರಾರ್ಥಿಸುವ. ನಾವೆಲ್ಲ ಭಕ್ತರ? ನಾವು ಚೆನ್ನಾಗಿ ತಿಳ್ಕೊಬೇಕು, ನಾವೆಲ್ಲರೂ ಭಕ್ತರಲ್ಲ, ಪುತ್ರರು. ಆಮೇಲೆ ಭಕ್ತರು ಬೇರೆ, ಪುತ್ರರು ಬೇರೆ. ನಾನು ಭಕ್ತ ಅಲ್ಲ, ನಾನು ಪುತ್ರ. ಆಮೇನ್. ಹೆಂಗೆ ಗೊತ್ತು? ಹೇಳ್ತಿದ್ದಲ್ಲ ಪತ್ರ. ನಾವ್ಯಾರು? ದೇವರ. ಸೊ ಎಲ್ಲ ಪಿತ್ರಾರ್ಜಿತ ಆಶೀರ್ವಾದಗಳು ಎಲ್ಲ ನನಗೆ ಬರಬೇಕು. ಆಮೇನ್. ಐ ಆಮ್ ಎ ಲೀಗಲ್ ಓನರ್. ಸೊ ಎಲ್ಲ ಆಶೀರ್ವಾದ ದೇವ್ರು ಇಟ್ಟಿದ್ದಾರೆ. ಮತ್ತು ಪಾಸ್ಟರ್ ನಾನು ಯಾಕೆ ಹಿಂಗಿದ್ದೀನಿ?
ಮತ್ತು ಏನಕ್ಕೆ ನಡೀತಾ ಇಲ್ಲ ನೋಡಿ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಾರ್ಥನೆ ಮಾಡಿದ ಮೇಲೆ ದೇವ್ರ ಕಾರ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲ್ಲ. ಅದಕ್ಕೆ ಒಂದು ಉದಾಹರಣೆ ಯಾವಾಗಲೂ ಹೇಳ್ತೀನಿ ನೋಡಿ. ಇವಾಗ ಒಂದು 22 ವಯಸ್ಸು 25 ವಯಸ್ಸು ನಿಮ್ಮ ಹುಡುಗನಿಗೋ ನಿಮ್ಮ ಹುಡುಗಿಗೋ ಅಂತ ಇಟ್ಕೊಳ್ಳಿ. ಆವಾಗಲೇ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಪ್ರಾರ್ಥನೆ ಮಾಡ್ತೀರಾ ಮದುವೆ ಆಗಬೇಕು ಅಂತ. ಇವಾಗ ನಿಮ್ಮ ಪ್ರಾರ್ಥನೆ ಕೇಳಿ ಈಗ ಒಂದು ಮಗು ಹುಟ್ಟಬೇಕು, ಆ ಮಗು ಬೆಳಿಬೇಕು ಅನ್ನೋಷ್ಟರಲ್ಲಿ ಹೆಂಗೆ? ಸೊ ನಿಮ್ಮ ಪ್ರಾರ್ಥನೆ ಕೇಳಿದ ಮೇಲೆ ಇವಾಗ ದೇವರೇ ಮಗ ಬೇಕು, ಒಂದು ಮಗಳು ಬೇಕು ಅಂದಮೇಲೆ ಈಗ ದೇವ್ರ ಕಾರ್ಯ ಮಾಡಬೇಕು ಅಂದರೆ ನಿಮ್ಮ ಪ್ರಾರ್ಥನೆ ಕೇಳಿದ ತಕ್ಷಣ ಒಂದು ಮಗು ಹುಟ್ಟಬೇಕು ಅಲ್ವಾ? ಇಲ್ಲ. ಮತ್ತೆ ಫಸ್ಟೇ ದೇವರು ನಿಮ್ಮ ಮಗನಿಗಾಗಿ ನಿನ್ನ ಮಗಳಿಗಾಗಿ ಕೆಲವರನ್ನು ದೇವರು ಇಟ್ಬಿಟ್ರು. ಅದು ನೀವು ಪ್ರಾರ್ಥನೆ ಮಾಡೋದಕ್ಕಿಂತನೇ ಮುಂಚೆನೇ ಅವರು ಹುಟ್ಟುಬಿಟ್ರು. ಹೇಳಿ, ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೇ ನಿನ್ನ ಮಗಳಿಗಾಗಿ ನಿನ್ನ ಮಗನಿಗಾಗಿ ಒಬ್ಬ ಹುಟ್ಟಿ ಆಯಿತು. ಸೊ ಈಗ ಪ್ರಾರ್ಥನೆ ಏನು ಮಾಡ್ತೈತೆ ಅಂದರೆ ಎಲ್ಲೋ ಇರೋದು ಈಗ ನಿಮ್ಮ ಪ್ರಾರ್ಥನೆ ಮುಖಾಂತರ ಕರೆಕ್ಟಿಗೆ ಬರಬೇಕಲ್ಲಿ. ಸೊ ಡಿವೈನ್ ಕನೆಕ್ಷನ್ಸ್ ಅಂತ ಅದೇ ಹೇಳೋದು. ಸೊ ನಿಮ್ಮ ಪ್ರಾರ್ಥನೆ ಕೇಳಿದ ಮೇಲೆ ದೇವರ ಕಾರ್ಯ ಮಾಡೋದಿಲ್ಲ, ದೇವರು ಫಸ್ಟೇ ಮಾಡಿಟ್ಟಿದ್ದಾರೆ. ಈಗ ಪ್ರಾರ್ಥನೆ ಮುಖಾಂತರ ಅದು ಬಂದು ಕನೆಕ್ಟ್ ಆಗ್ತೈತೆ ಅಷ್ಟೇ. ಇದೇ ರೀತಿಯೇ ಆಶೀರ್ವಾದಗಳು ಸಹ ನೀವು ಕೇಳೋದಕ್ಕಿಂತ ಮುಂಚೆನೇ ದೇವರು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ನೀವು ಕೇಳೋದಕ್ಕಿಂತ ಮುಂಚೆನೇ ಆಶೀರ್ವಾದ ಎಲ್ಲ ಇಟ್ಟಿದ್ದಾರೆ. ಈಗ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಆಶೀರ್ವಾದಗಳು ಬಂದು ನಿಮ್ಮ ಹತ್ರ ಕನೆಕ್ಟ್ ಆಗಬೇಕೇ ಹೊರತು ನೀವು ಪ್ರಾರ್ಥನೆ ಮಾಡಿದ ಮೇಲೆ ದೇವ್ರ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ. ಯಾವಾಗಲೂ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಪ್ರಾರ್ಥನೆಯ ಮುಖಾಂತರ ದೇವರು ಕಾರ್ಯ ನಡೆಸೋದಿಲ್ಲ. ಸೊ ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ. ಯಾರು ಹೇಳಿದ್ದು? ಎಲ್ಲ ಮನೆಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ. ಯಾರು ಹೇಳಿದ್ದು? ಇಲ್ಲ ಪಾಸ್ಟರ್, ಪ್ರಾರ್ಥನೆನೇ ಎಲ್ಲನೂ. ನೋ, ಆದಿಯಲ್ಲಿ ಪ್ರಾರ್ಥನೆ ಇತ್ತಾ? ವಾಕ್ಯ ಇತ್ತು. ಸೊ ವಾಕ್ಯನೇ ಪ್ರಾರ್ಥನೆಯಾಗಿ ಕನ್ವರ್ಟ್ ಆಗಬೇಕು. ಸೊ ಯು ಶುಡ್ ಡಿಕ್ಲೇರ್, ಲಾರ್ಡ್ ಯು ಹ್ಯಾವ್ ಪ್ರಾಮಿಸ್ಡ್ ಮೀ. ದೇವರೇ ನೀನು ಇದನ್ನು ವಾಗ್ದಾನ ಮಾಡಿದ್ಯಾ, ನನಗಾಗೋದಕ್ಕಾಗಿ ಸ್ತೋತ್ರ. ಸೊ ಎಲ್ಲೋ ಫಸ್ಟೇ ದೇವ್ರು ರೆಡಿ ಮಾಡಿಟ್ಟಿದ್ದಾರೆ. ನೋಡಿ, ನಿಮಗೆ ಅಂತ ಒಂದು ಆಶೀರ್ವಾದ ಇದೆ, ನಿಮಗೆ ಅಂತ ಒಂದು ಬ್ಲೆಸ್ಸಿಂಗ್ ಇದೆ. ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಅಂತ ಲಕ್ಷ ದೇವರು ಇಟ್ಟಿದ್ದಾರೆ, ನಿಮಗೆ ಅಂತ ಕೋಟಿ ಇಟ್ಟಿದ್ದಾರೆ. ದೇವರು ನಿಮಗೆ ಅಂತ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಈಗ ನೀವು ಅದನ್ನು ನಿಮ್ಮ ಕಡೆ ತಿರುಗಿಸ್ಕೊಬೇಕು ಅಷ್ಟೇ. ಇರೋದನ್ನು ನಿಮ್ಮ ಕಡೆ ತಿರುಗಿಸ್ಬೇಕು ಹೊರತು ದೇವ್ರನ್ನ ತಿರುಗಿಸೋಕ್ಕೆ ಟ್ರೈ ಮಾಡಬೇಡಿ. ಐ ಮೀನ್, ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಇರೋದನ್ನು ನಮ್ಮ ಕಡೆ ತಿರುಗಿಸೋ ಬದಲು ದೇವ್ರನ್ನೇ ತಿರುಗಿಸೋಕ್ಕೆ ಟ್ರೈ ಮಾಡ್ತೀವಿ. ದೇವರೇ ಎದ್ದೇಳು. ಇವ್ರು ಹೇಳೋವರೆಗೂ ದೇವರೇ ಎದ್ದೇಳಲ್ಲ. ದೇವರೇ ಎದ್ದೇಳು, ದೇವರೇ ಇಳಿದು ಬಾ, ದೇವರೇ ಈ ಕಡೆಯಿಂದ ಆ ಕಡೆ ಹೋಗು, ದೇವರೇ. ಪಾಪ ಒಬ್ಬೊಬ್ಬರು ಪ್ರಾರ್ಥನೆಗೂ ದೇವರು ಇಳಿದು ಬರೋದು ಹೋಗೋದು ಬರೋದು ಹೋಗೋದು ಬರೋದು. ದೇವ್ರು ಏನಾಗಬೇಕು? ಈಸ್ ಅನ್ಚೇಂಜಬಲ್ ಗಾಡ್. ಆಮೇಲೆ ಅಥವಾ ನಿನ್ನೆ ಇಂದು ಎಂದೆಂದಿಗೂ ಮಾರ್ಪಡಲ್ಲ. ದೇವರೆಲ್ಲ ಮಾಡಿ ಇಟ್ಬಿಟ್ರು. ಈಗ ತೊಗೊಳ್ಳೋದು, ಡಿಕ್ಲೇರ್ ಮಾಡೋದು, ಕಮ್ಯಾಂಡ್ ಮಾಡೋದು, ಎತ್ಕೊಳ್ಳೋದು ಎಲ್ಲ ನಮ್ಮ ಕೆಲಸ. ಆಮೇಲೆ ನೋಡಿ, ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ಈ ಹ್ಯಾಸ್ ಎ ಗುಡ್ ಥಾಟ್, ಗಾಡ್ ಈಸ್ ಫಾರ್ ಯು, ಗಾಡ್ ಈಸ್ ನಾಟ್ ಅಗೇನ್ಸ್ಟ್ ಯು. ಇದನ್ನು ಮಾತ್ರ ಚೆನ್ನಾಗಿ ತಿಳ್ಕೊಬೇಕು. ಗಾಡ್ ಈಸ್ ಫಾರ್ ಯು, ಈಸ್ ನಾಟ್ ಅಗೇನ್ಸ್ಟ್ ಯು. ಇವತ್ತು ನಾವೇನು ಅಂದ್ಕೊಳ್ತೀವಿ ಅಂದರೆ, ಗಾಡ್ ಈಸ್ ಅಗೇನ್ಸ್ಟ್ ಅಸ್. ದೇವರು ಕೋಪ ನಮ್ಮ ಮೇಲಿದೆ, ದೇವರು ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಪಾಸ್ಟರ್. ಈ ಕಷ್ಟ ಎಲ್ಲ ಬರೋದು ದೇವ್ರ ಚಿತ್ತ ಅನ್ನಿಸ್ತೈತೆ. ನನ್ನ ಲೈಫಲ್ಲಿ ಇಷ್ಟು ಹೋರಾಟ ಬರ್ತಾ ಇರೋದು ಏನೋ ದೇವ್ರ ಪ್ಲ್ಯಾನ್ ಮಾಡಿದ್ದಾರೆ. ನೋ, ಫಸ್ಟು ದೇವ್ರ ಪ್ಲ್ಯಾನ್ ಏನು ಅಂತ ಚೆನ್ನಾಗಿ ತಿಳ್ಕೊಬೇಕು. ಬ್ಲೂ ಪ್ರಿಂಟ್ ಏನು ನಮ್ಮ ಲೈಫಲ್ಲಿ? ಫ್ಯೂಚರ್ ಸೂಪರ್. ಐ ಮೀನ್, ಸರಿ, ಇದು ನಾನು ಹೇಳ್ತೀನಿ ನೋಡಿ. ಫಾರ್ ಐ ನೋ ದ ಥಾಟ್ಸ್ ಅಂದರೆ, ಈಗ ನಮ್ಮ ಲೈಫ್ ಟರ್ನ್ ಔಟ್ ಆಗಬೇಕು, ನಮ್ಮ ಲೈಫ್ ಚೇಂಜ್ ಆಗಬೇಕು ಅಂದರೆ ವಿ ಹ್ಯಾವ್ ಟು ಡೂ ಒನ್ ಥಿಂಗ್. ಫಾರ್ ಐ ನೋ ದ ಥಾಟ್ಸ್ ಅಂತ ಹೇಳಿದ್ರಲ್ಲ, ದೇವರ ಥಾಟ್ಸ್ಗೂ ನಮ್ಮ ಥಾಟ್ಸು ಮ್ಯಾಚ್ ಆಗಬೇಕು. ಅದಕ್ಕಾಗಿಯೇ ಇವಾಗ ನಾವು ಕೆಲಸ ಮಾಡಬೇಕು, ಅದಕ್ಕಾಗಿಯೇ ಪ್ರೀಚಿಂಗ್ ಕೇಳಬೇಕು, ಅದಕ್ಕಾಗಿಯೇ ನಾವು ಚರ್ಚಿಗೆ ಬರಬೇಕು. ಯಾಕೆ 2 ಸರ್ವಿಸ್ ಅಟೆಂಡ್ ಮಾಡು ಅಂತೀವಿ, ಯಾಕೆ ಇನ್ನೂ ಡೈಲಿ ಮೆಸೇಜ್ ಕೇಳಿ ಅಂತೀವಿ, ಯಾಕೆ ಬೈಬಲ್ ಓದು ಅಂತ ಹೇಳ್ತೀವಿ. ನೀವು ಮಾಡೋದ್ರಿಂದ ದೇವ್ರು ಖುಷಿ ಆಗುತ್ತಾ? ನೋ.
ನೀವೆಷ್ಟು ಪ್ರೇಯರ್ ಮಾಡ್ತೀರೋ, ನೀವೆಷ್ಟು ವಾಕ್ಯ ಓದ್ತಿರೋ, ಎಷ್ಟು ಪ್ರಸಂಗ ಕೇಳ್ತಿರೋ, ಅದು ದೇವ್ರನ್ನ ಬದಲಾಯಿಸೋಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನೀವೆಷ್ಟೆಲ್ಲ ಪ್ರಯಾಸ ಪಡ್ತೀರೋ ಅದು ನಿಮ್ಮನ್ನು ಬದಲಾಯಿಸ್ತಾ ಇರ್ತೈತೆ. ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇರ್ತೈತೆ. ಸೊ ದೇವ್ರ ಥಾಟನ್ನು ನಮ್ಮ ಥಾಟು ಸರಿಯಾಗಿ ಹೋಲಿಕೆ ಆಗಬೇಕು. ದೇವ್ರು ಏನು ನೆನೆಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೇ ಬೈಬಲ್ ಓದಬೇಕು. ಸೊ ನಾವೇನಕ್ಕೆ ಸತ್ಯವೇದ ಓದಬೇಕು ಅಂದರೆ, ವಾಟ್ ಗಾಡ್ ಈಸ್ ಥಿಂಕಿಂಗ್ ಅಬೌಟ್ ಮೀ. ದೇವ್ರಿಗೆ ನನ್ನ ಮೇಲೆ ಏನು ಯೋಚನೆ ಇದೆ. ಸತ್ಯವೇದ ಹೇಳುತ್ತೆ ಥಾಟ್ಸ್ ಆಫ್ ಪೀಸ್. ಎಲ್ಲರೂ ಹೇಳಿ, ಪೀಸ್, ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಪೀಸ್ ಅಂದರೆ ಶಲೋಮ್. ಶಲೋಮ್ ಮೀನ್ಸ್ ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. I have for you plans to bring you prosperity. ಎಲ್ಲರೂ ಹೇಳಿ ಆಮೆನ್. ನೋಡಿ, ನಮಗೆ ಪ್ರಾಸ್ಪರಿಟಿ ಬರಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ಫಸ್ಟ್ ಮೈಂಡ್ಸೆಟ್ ಚೆನ್ನಾಗಿರಬೇಕು. ವಿ ಶುಡ್ ಬಿ ರಿಚ್ ಇನ್ ಅವರ್ ಮೈಂಡ್ಸೆಟ್. ಇವತ್ತು ನಾವು ವೀಕಾಗಿರೋದು ಎಲ್ಲಿ ಗೊತ್ತಾ? ಒಳಗಡೆ ಮೈಂಡ್ಸೆಟ್ಟಲ್ಲಿ ನಮಗೆ ಪ್ರಾಬ್ಲಮ್ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ. ಮೆಂಟಲ್ ಪ್ರಾಬ್ಲಮ್ ಕ್ರಿಯೇಟ್ಸ್ ಫಿಸಿಕಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಪ್ರಾಬ್ಲಮ್ ಕ್ರಿಯೇಟ್ಸ್ ಮೆಂಟಲ್ ಪ್ರಾಬ್ಲಮ್ಸ್. ಎರಡಕ್ಕೂ ಹೊಂದಾಣಿಕೆ ಇದೆ. ಸೊ ಮೆಂಟಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ಸ್ ಫಿಸಿಕಲ್ ಪ್ರಾಬ್ಲಮ್ಸ್. ಇವತ್ತು ಜನ ಅನಾರೋಗ್ಯದಲ್ಲಿರೋದಕ್ಕೆ ಕಾರಣ ಏನು ಗೊತ್ತಾ? ಯೋಚನೆ. ಕೆಲವರು ಕೇಳ್ತಾರೆ, ತುಂಬ ಹೇರ್ ಫಾಲ್ ಆಗುತ್ತೆ, ಏನಕ್ಕೆ? ಯೋಚನೆ ಜಾಸ್ತಿ. ಬಿ ಪಿ ಏನಕ್ಕೆ? ಆಮೇನ್. ಶುಗರ್ ಏನಕ್ಕೆ? ಸೊ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಎಲ್ಲಿ ಸರಿ ಹೋಗ್ಬೇಕು? ಒಳಗಡೆ ಸರಿ ಹೋಗ್ಬೇಕು. ಸೊ ಇವತ್ತು ನನ್ನ ಪ್ರಸಂಗ ನೀನು ಒಳಗಡೆ ರಿಪೇರಿ ಮಾಡಿ, ನಿನ್ನನ್ನು ಸರಿ ಮಾಡಿ, ಹೊರಗಡೆ ಇರೋದನ್ನೆಲ್ಲ ಆಟೋಮೆಟಿಕ್ಕಾಗಿ ಸರಿ ಹೋಗ್ತಿದೆ. ಪ್ರೈಸ್ ದಿ ಲಾರ್ಡ್. ಸರಿ, ಓಕೆ. ಇವತ್ತು ಅನೇಕ ಕಾಯಿಲೆಗಳಿಗೆ ಕಾರಣ ಏನಂದರೆ ಮೈಂಡ್ಸೆಟ್. ಇವತ್ತು ದೇವ್ರು ನನ್ನ ಜೊತೆ ಇದ್ದಾರೆ, ದೇವರೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ನೋಡಿ, ಇವಾಗ ಒಬ್ಬರನ್ನ ಒಂದು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಯಾವುದು ಚೆನ್ನಾಗಿರೋದು ಊರು? ಸೀನ್ರಿ, ಮೈಸೂರು, ಊಟಿ, ಕಾರವಾರ, ಗೋವಾ, ಸಿಮ್ಲಾ, ಆಮೇಲೆ ಇಲ್ಲಿ ಹತ್ರ ಇರೋದು ಚಿಕ್ಕಮಂಗ್ಳೂರು, ಮೂನಾರ್, ಕುಲು ಮನಾಲಿ, ರೈಟ್. ಆಮೇಲೆ ಕುದುರೆ ಮುಖ. ಬೇರೆ ಯಾವ ಮುಖ ಇಲ್ವಾ? ಬೇರೆ ಈ ರೀತಿ ಒಂದು ಒಳ್ಳೆ ಸುಂದರವಾದ ಒಂದು ಜಾಗ ಎಂಜಾಯ್ ಮಾಡೋದಕ್ಕಾಗಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಈಗ ತುಂಬ ಟೆನ್ಷನ್ನಲ್ಲಿರೋನ್ನ ಕರ್ಕೊಂಡು ಬಸ್ಸಲ್ಲಿ ಕೊಂಡಿಸ್ಕೊಳ್ಳಿ ಅಥವಾ ಕಾರಲ್ಲಿ ಕೊಂಡಿಸ್ಕೊಳ್ಳಿ, ಓಕೆನಾ? ಅವ್ನಿಗೆ ಯಾವಾಗಲೂ ತುಂಬ ಟೆನ್ಷನ್ನು. ಇವಾಗ ಚಿಕ್ಕಮಂಗ್ಳೂರು, ಗೋವಾ, ಊಟಿ ಇದೆಲ್ಲ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೆ ಹೆಂಗಿದೆ? ವಾವ್, ಪಾ ಏನು ಸೀನ್ರಿ! ಅಲ್ಲಿ ನೋಡು ವಾಟರ್ ಫಾಲ್ಸ್, ಅಲ್ಲಿ ನೋಡು ಚಿಕ್ಕಮಂಗ್ಳೂರಲ್ಲಿ ವಾಟರ್ ಫಾಲ್ಸ್, ಅಲ್ಲಿ ನೋಡು ಕಾರವಾರದಲ್ಲಿ, ಅಲ್ಲಿ ನೋಡು ಗೋವಾಲ್ಲಿ ಬೀಚು, ಪಾ ಹಿಂಗೆ. ಡಿಪ್ರೆಷನಲ್ಲಿರೋನು ಕರ್ಕೊಂಡೋಗಿ ಎಷ್ಟೇ ಒಳ್ಳೆ ಸೀನ್ರಿ ಹೋಗಲಿ, ಚೆನ್ನಾಗಿದೆಯಾ? ಯಾಕೆ ಗೊತ್ತಾ? ಅವನ ಮೈಂಡ್ ಅಲ್ಲಿಲ್ಲ. ಎಲ್ಲಿದೆ? ಈಸ್ ಡಿಪ್ರೆಸ್ಡ್. ಮೈಂಡ್ ಪ್ರಾಬ್ಲಮ್ ಇದೆ. ಅವ್ನಿಗೆ ಹೊರಗಡೆ ಎಷ್ಟೇ ಸೀನ್ರಿ ಎಲ್ಲ ತೋರಿಸ್ಕೊಂಬನ್ನಿ, ಅವನ ಮೈಂಡ್ ಸೆಟ್ಟಲ್ಲಿ ಯಾವುದೋ ಒಂದು ಟೆನ್ಷನಲ್ಲಿ ಅವನು ಹಂಗೇ ಇರ್ತಾನೆ. ಸೊ ಎಲ್ಲನೂ ಎಂಜಾಯ್ ಮಾಡಬೇಕು ಅಂದರೆ ಅವನು ಒಳಗಡೆ ಕರೆಕ್ಟಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಒಂದೊಂದು ನೋಡಿಕೊಂಡು ವಾವ್ 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 ಅಂತ ಇರಬೇಕು ಅಂದರೆ ಹೆಂಗಿರಬೇಕು? ಒಳಗಡೆ ಖುಷಿ ಖುಷಿಯಾಗಿ ಯು ವಿಲ್ ಎಂಜಾಯ್ ಎವ್ರಿಥಿಂಗ್. ಲೈಫ್ ಈಸ್ ಎ ಜರ್ನಿ. ಹೆಂಗೆ? ಲೈಫ್ ಈಸ್ ಎ ಜರ್ನಿ. ಇಫ್ ಯು ಆರ್ ಡಿಪ್ರೆಸ್ಡ್ ಯು ವಿಲ್ ನಾಟ್ ಎಂಜಾಯ್ ಯುವರ್ ಜರ್ನಿ. ಇವತ್ತಿಗೆ ಅದಕ್ಕೆ ದೇವರು ಹೇಳಿದ್ರು, ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ಕೊಂಡು ಕುಂತಿದ್ದೆ ಈಗಲೇ? ಇಲ್ಲ ಫಸ್ಟ್ ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡುತ್ತಂತೆ. ಇನ್ನೊಂದು ಚೆನ್ನಾಗಿ ಹೇಳ್ತೀನಿ ನೋಡಿ. ಯೆಹೋವನು ನನಗೆ ಕುರುಬನು. ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಅಲ್ವಾ? ಈಗ ನಾಳೆ ಹುಲ್ಲು ತಿನ್ನಬೇಕು, ನಾಳೆ ಎಲ್ಲಿ ಮೇಯಬೇಕು ಅನ್ನೋದು ಕುರಿ ಚಿಂತೆನಾ, ಕುರುಬನ ಚಿಂತೆನಾ?
ಯಾವತ್ತಾದರೂ ಕುರಿ, ಇವತ್ತೆಲ್ಲ ಇಲ್ಲಿ ಮುಗಿಸ್ಬಿಟ್ಟೆ, ಇಲ್ಲೆಲ್ಲ ಹುಲ್ಲೆಲ್ಲ ಖಾಲಿ ಆಯಿತು, ನಾಳೆ ಎಲ್ಲಿ ಅಂತ ಯೋಚನೆ ಮಾಡುತ್ತಾ? ಇಲ್ಲಿ ಹುಲ್ಲೆಲ್ಲ ತಿಂದಾಗಿದ್ಮೇಲೆ ಕುರುಬ ಯೋಚನೆ ಮಾಡಿ, ಇವತ್ತೆಲ್ಲ ಖಾಲಿ ಮಾಡೋಯ್ತು, ನಾಳೆ ಇದನ್ನು ಎಲ್ಲಿ ಕರ್ಕೊಂಡು ಹೋಗೋಣ? ಓಕೆ, ಅಲ್ಲಿ ಕರ್ಕೊಂಡು ಹೋಗೋಣ, ಅಲ್ಲಿ ಹಸಿರಾಗಿದೆ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಕುರಿದ ಯೋಚನೆ ಅಲ್ಲ ಅದು, ಕುರುಬನ ಯೋಚನೆ. ನಿನ್ನ ಲೈಫ್ ಬಗ್ಗೆ ನೀನು ತುಂಬ ಯೋಚನೆ ಮಾಡಬೇಡ, ನಿಮ್ಮ ಲೈಫ್ ಬಗ್ಗೆ ಕುರುಬ ಯೋಚನೆ ಮಾಡೋದಕ್ಕೆ ಬಿಟ್ಬಿಡಿ. ಅದಕ್ಕೇ ದೇವ್ರೇನು ಹೇಳ್ತಾರೆ ಅಂದರೆ, ನಾಳೆ ಬಗ್ಗೆನೂ ನೀನು ಚಿಂತೆ ಮಾಡಬೇಡಪ್ಪ, ನಾಳೆ ಹೆಂಗೆ, ಫ್ಯೂಚರ್ ಹೆಂಗೆ, ಮಕ್ಕಳು ಹೆಂಗೆ, ನಾಳೆ ಏನಾಗುತ್ತೋ. ಸಡನ್ನಿಗೆ ಇವತ್ತು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ನಮ್ಮ ದೇವರು, ನಮ್ಮ ಕುರುಬನು ನಮ್ಮ ಜೊತೆ ಇದ್ದಾನೆ. ಆಮೇಲೆ ಆ ವಾಕ್ಯಕ್ಕೆ ಹೋಗ್ಬಿಡೋಣ. ಕೀರ್ತನೆ 23, 1, 2, 3 ಓದ್ಬಿಡಿ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ಇಂಗ್ಲೀಷಲ್ಲಿ ಹೇಳುತ್ತೆ, ಈ ರೀಸ್ಟೋರ್ಸ್ ಮೈ ಸೋಲ್. ಈ ರೀಸ್ಟೋರ್ಸ್ ಮೈ ಸೋಲ್, ಈ ಲೀಡ್ಸ್ ಮೀ ಇನ್ ದ ಪಾತ್ಸ್ ಆಫ್ ರೈಚಸ್ನೆಸ್. ದೇವರು ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾರೆ. ನೀತಿವಂತರಾಗಿ ಮಾಡೋದಕ್ಕಿಂತ ಮುಂಚೆ ಈ ರೀಸ್ಟೋರ್ಸ್ ಯುವರ್ ಸೋಲ್. ರೀಸ್ಟೋರ್ಸ್ ಯುವರ್ ಸೋಲ್ ಅಂದರೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಆರೋಗ್ಯನ ತೊಗೊಂಬರ್ತಾರಂತೆ. ಸೊ ಒಂದೊಂದು ಪ್ರೀಚಿಂಗು ಹೆಂಗೆ ಅಂದರೆ, ನಿಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ರೀಸ್ಟೋರೇಷನ್ ಬರುತ್ತೆ ಯಾವಾಗೆಲ್ಲ ಪ್ರಸಂಗ ಕೇಳ್ತಿರೋ. ಅದಕ್ಕೆ ನೆನ್ನೆ ಒಬ್ಬರು ಫೋನ್ ಮಾಡ್ಬೇಕಾದ್ರೆ ಹೇಳಿದ್ರು, ನನಗೆ ಒಂದು ಭಯ ಪಾಸ್ಟರ್, ನನಗೆ ನಾಳೆ ಸಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ, ನಾಳೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಸಡನ್ಗೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಭಯ. ಹೊರಗಡೆ ನ್ಯೂಸ್ ನೋಡ್ತೀನಿ, ಯಾರಾದರೂ ಏನಾದರೂ ನೆಗೆಟಿವ್ ಮಾತಾಡ್ತಾರೆ, ಸಡನ್ಗೆ ಒಂದು ಭಯ ಬಂದ್ಬಿಡುತ್ತೆ. ಸೊ ಯಾವಾಗೆಲ್ಲ ಈ ಭಯ ನನಗೆ ಬರುತ್ತೋ ನಿದ್ದೆ ಮಾಡಬೇಕಾದ್ರೆ ನಿಮ್ಮದು ಮೆಸೇಜ್ ಆನ್ ಮಾಡ್ತೀನಿ, ನನ್ನ ತಲೆದಿಂಬ ಹತ್ರ ನಿಮ್ಮ ಮೆಸೇಜ್ ಓಡ್ತಾ ಇರ್ತೈತೆ, ಅದನ್ನು ಕೇಳ್ಕೊಂಡೆ ಚೆನ್ನಾಗಿ ಮಲಗಿಬಿಡ್ತೀನಿ. ಥ್ಯಾಂಕ್ ಯು ಪಾಸ್ಟರ್, ನಿಮ್ಮ ಮೆಸೇಜ್ಗಾಗಿ ಸ್ತೋತ್ರ, ದೇವ್ರು ನಿಮ್ಮನ್ನು ಆಶ್ವಸ್ಲಿ ಅಂತ. ಸೊ ಯಾವಾಗೆಲ್ಲ ನಾನು ಸಾಯಬೇಕು ಅಂತ ಒಂದು ಭಯ ನನ್ನ ಒಳಗಡೆ ಬರುತ್ತೋ ಆವಾಗೆಲ್ಲ ಯೂಟ್ಯೂಬ್ಗೆ ಹೋಗ್ತೀನಿ, ಪಾಸ್ಟರ್ ಫಿಲಿಪ್ ಬಾಬುನ ಕ್ಲಿಕ್ ಮಾಡ್ತೀನಿ, ಒಂದು ಮೆಸೇಜ್ ಆನ್ ಮಾಡ್ತೀನಿ, ಹಾಕ್ತೀನಿ, ಚೆನ್ನಾಗಿ ಮಲಗ್ತೀನಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪಾಸ್ಟರ್ ನಾವು ಚರ್ಚ್ ಒಳಗಡೆ ಬಂದಿದ್ದ ತಕ್ಷಣ ಚೆನ್ನಾಗಿ ಮಲಗಿಬಿಡ್ತೀವಿ ಅಂತೀರಾ? ಸೊ ಯಾವುದೇ ಭಯ ಇದ್ದರೂ, ಯಾವುದೇ ಹೋರಾಟ ಇದ್ದರೂ, ಯಾವುದೇ ಕಷ್ಟ ಇದ್ದರೂ ಪಾಸ್ಟರ್ ಫಿಲಿಪ್ ಬಾಬು ಮೆಸೇಜ್ ಕೇಳಿ, ಖಂಡಿತವಾಗ್ಲೂ ಎಲ್ಲನೂ ಬದಲಾವಣೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸರಿ, ನಿಮಗೇನೇ ಅಗತ್ಯ ಇದ್ದರೂ ಯೂಟ್ಯೂಬ್ಗೆ ಹೋಗಿ ಪಾಸ್ಟರ್ ಫಿಲಿಪ್ ಬಾಬು ಅಂತ ಕ್ಲಿಕ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಪಾಸ್ಟರ್ ಫಿಲಿಪ್ ಬಾಬು ಮನೆಗೆ ಬಂದು ಕಾಲಿಂಗ್ ಬೆಲ್ ಒತ್ತಬಾರ್ದು. ಹೇಗೆ ನಿಮಗೇನೇ ಪ್ರಾಬ್ಲಮ್ ಇದ್ದರೂ ನಮ್ಮನೆ ಬೆಲ್ ಒತ್ತಬೇಡಿ, ಯೂಟ್ಯೂಬಲ್ಲಿ ಒಂದು ಬೆಲ್ ಇದೆ, ಅದನ್ನು ಒತ್ತಿ. ನಾನು ಅಲ್ಲೇ ನಿಮ್ಗೆ ಯಾವಾಗ ಬೇಕಾದ್ರೂ ಅಲ್ಲಿ ಮಾತಾಡ್ತೀನಿ. ಅಲ್ಲೇ ನಿಮಗೆಲ್ಲ ರೀಸ್ಟೋರ್ ಆಗುತ್ತೆ, ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ನಿಮ್ಮ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ, ಎಲ್ಲನೂ ದೇವರು ಖುಷಿ ಖುಷಿಯಾಗಿ ಚೇಂಜ್ ಮಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸರಿ, ಓಕೆ. ಈಗ ಈ ರೀಸ್ಟೋರ್ಸ್ ಮೈ ಸೋಲ್ ಇದೇ ಇಂಪಾರ್ಟೆಂಟ್ ನೋಡಿ. ರೈಚಸ್ನೆಸ್ಗಿಂತ ಮುಂಚೆ ಈ ರೀಸ್ಟೋರ್ಸ್ ಮೈ ಸೋಲ್ ನಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ತಾರಂತೆ. ಸೊ ಹೋಲಿ ಸ್ಪಿರಿಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಆಗ್ತಾರೆ, ಗೊತ್ತಾ? ಕಾರ್ಯಚಾಲನೆಯಲ್ಲಿ ಇದೆ. ಸೊ ದೇವ್ರು ನಿಮ್ಮ ಲೈಫಲ್ಲಿ ಕಾರ್ಯಚಾಲನೆ ಮಾಡ್ತಾ ಇದ್ದಾರೆ. ಡೋಂಟ್ ವರಿ, ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ. ಗಾಡ್ ಈಸ್ ಇನ್ ವರ್ಕ್. ಐ ಮೀನ್ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಆಮೆನ್. ಸೊ ಈಗ ದೇವರು ನಮ್ಮ ಬಗ್ಗೆ ಇಟ್ಟಿರೋ ಯೋಚನೆ ಸೂಪರ್ ನೋಡಿ. ಈ ರೀತಿ ಹೇಳ್ತೀನಿ, ದೇವರು ಏನು ಯೋಚನೆ ಮಾಡ್ತಾರೆ ಅಂದರೆ ಈ ರೀತಿನೇ ಹೇಳ್ಬೋದು. ಎಜೆಕೆಲಿಯನಿಗೆ ಬರೆದ ಪುಸ್ತಕ 18ನೇ ಅಧ್ಯಾಯ 23ನೇ ವಾಕ್ಯ. ದ ಬುಕ್ ಆಫ್ ಎಜೆಕೆಲ್ ಚಾಪ್ಟರ್ 18 ವರ್ಸ್ 23. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ನೋಡಿ, ದೇವ್ರು ಏನು ಹೇಳ್ತಾರೆ ಅಂದರೆ, ದುಷ್ಟನ ಸಾವಿನಲ್ಲಿ ಲೇಸವಾದರೂ ಸಂತೋಷ ಇದೆಯಾ ಅಂದರೆ, ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ, ಒಂದು ದುಷ್ಟ ಸತ್ರನೇ ದೇವ್ರಿಗೆ ಇಷ್ಟ ಇಲ್ವಂತೆ. ಪುತ್ರ ಸತ್ರ ಇಷ್ಟನಾ?
ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ಗಾಡ್. ದೇವ್ರು ನೋಡಿ, ದೇವ್ರ ಯೋಚನೆ ಅಂತ ತಿಳ್ಕೊಳ್ಳಿ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಇಷ್ಟ. ದೇವರ ಇಷ್ಟ, ಬಾಳುವುದೇ ಇಷ್ಟ. ನಾವೇನು ಅನ್ಕೊತೀವಿ, ದೇವರು ಒಂದು ಸತಿ ಸಂತೋಷವಾಗಿರ್ತಾರೆ, ಒಂದು ಸತಿ ಕೋಪವಾಗಿರ್ತಾರೆ. ಹೇಳೋಕ್ಕಾಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ಮೂಡ್ ಅವಾಗವಾಗ ಚೇಂಜ್ ಆಗೋರ ಜೊತೆ ಇರೋಕ್ಕಾಗಲ್ಲ, ತುಂಬ ಕಷ್ಟ. ನೋಡಿ, ಈ ಮೂಡ್ ಅವಾಗವಾಗ ಚೇಂಜ್ ಆಗ್ತಾಯಿತ್ತು ನೋಡಿ. ಅವ್ರ ಜೊತೆ ನೋಡಿ ಹೋಗಿ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡೋದೇ ತುಂಬ ಕಷ್ಟ. ಯಾಕೆ ಗೊತ್ತಾ, ನಗಾಡ್ತಾ ಇರ್ತಾರೆ, ಸಡನ್ಗೆ ಅಳ್ತಾ ಬಿಡ್ತಾರೆ. ಏನಕ್ಕಮ್ಮ ಅಳ್ತಾ ಇದೆಯಾ ಅಂತ ಸಡನ್ಗೆ ಬೈದು ಬಿಡ್ತಾರೆ. ಹೋಗೋದಾ ಬೇಡವಾ, ಮಾತಾಡ್ಸೋದಾ ಬೇಡವಾ? ಯಾಕಂದರೆ ಹುಚ್ಚಿಡ್ದಂಗೆ ಮಾಡ್ತಾನೆ ನೋಡಿ. ಒಬ್ಬ ಮನುಷ್ಯನ ಹತ್ರನೇ ಮೂಡ್ ಅವಾಗವಾಗ ಚೇಂಜ್ ಆದರೆ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ. ಅಂದಮೇಲೆ ದೇವ್ರ ಮೂಡ್ ಅವಾಗವಾಗ ಚೇಂಜ್ ಆದರೆ ನೀವು ಹೆಂಗೆ ದೇವ್ರ ಹತ್ರ ಹೋಗ್ತೀರಾ? ಈಸ್ ಅನ್ಚೇಂಜಬಲ್ ಗಾಡ್. ನಿಮ್ಮ ಮೂಡ್ ಚೇಂಜ್ ಆಗ್ಬೋದು, ನನ್ನ ಮೂಡ್ ಚೇಂಜ್ ಆಗ್ಬೋದು, ದೇವ್ರ ಮೂಡ್ ಯಾವತ್ತೂ ಚೇಂಜೇ ಆಗೋದಿಲ್ಲ. ಬಾಳುವುದೇ ಇಷ್ಟ. ಆಮೇನ್. ಸೊ ನಾವೇನು ಅನ್ಕೊತೀವಿ, ದೇವರಾಟ ಬಲ್ಲವರ್ಯಾರು, ಆತನ ಎದುರು ನಿಲ್ಲುವರಾರು. ಹೆಂಗೆ ಬರದೆ? ಎಲ್ಲರೂ ಯೋಚನೆ ಮಾಡ್ತಾರೆ, ಯಾವುದಿದು, ಯಾವ ವಾಕ್ಯದಲ್ಲಿ, ಯಾವ ಹಾಡು ಕೇಳಲೇ ಇಲ್ವಲ್ಲ? ಕೇಳದೆ ಸುಖವ ತರುವ, ಕೇಳದೆ ಕಷ್ಟವ ಕೊಡುವ ದೇವರಾಟ ಬಲ್ಲವರ್ಯಾರು. ನನಗೆ ಗೊತ್ತು, ದೇವರ ಆಟ ಕೇಳದೆ ಆಶೀರ್ವದಿಸ್ತಾರೆ, ಕೇಳದೆ ಸಂತೋಷ ಕೊಡ್ತಾರೆ, ಕೇಳದೆ ಬ್ಲೆಸ್ಸಿಂಗ್ ಕೊಡ್ತಾರೆ. ಐ ಸರ್ವ್ ಎ ಗುಡ್ ಗಾಡ್. ಆಮೆನ್. ದೇವರ ಆಟ ಬಲ್ಲವರು ಯಾರು? ಪಾಸ್ಟರ್ ಫಿಲಿಪ್ ಬಾಬುಗೆ ಸ್ವಲ್ಪ ಗೊತ್ತು. ದೇವರು ಒಳ್ಳೆಯವರು. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವರು. ಎಲ್ಲರೂ ಹೇಳಿ. ಇವಾಗ ಏನಕ್ಕಪ್ಪ ಅಪ್ಪ ಎಕ್ಕೋ ಯಾಕೆ ಆನ್ ಮಾಡಿದ್ಯಾ? ಪ್ರೈಸ್ ದಿ ಲಾರ್ಡ್. ರಾಜಭದ್ರಿಗೆ ಇಲ್ಲಿ ಸೀಟ್ ಕೊಟ್ಬಿಡಪ್ಪ. ಇಲ್ಲಿ ಹಿಂಗೆ ಇಲ್ಲಿ ಬಂದ್ಬಿಡು. ನೀನು ಯಾವಾಗಲೂ ಅಟೆನ್ಷನ್ ಇಲ್ಲಿರಬೇಕು. ಎಡಿಟ್ ಮಾಡೋರು, ಅದು ಸೌಂಡ್ ಸಿಸ್ಟಮ್ ಎಲ್ಲ ಮಾಡೋರು ನಮ್ಮ ಮುಂದೆನೇ ಇರಬೇಕು. ಅವಾಗವಾಗ ಚೇಂಜ್ ಆಗುತ್ತೆ. ನಾವು ಎಡಿಟ್ ಮಾಡ್ಬೇಕಾದ್ರೆ ಹೆಂಗೆ ಗೊತ್ತಾ, ನಾವು ಒಂದು ಆಡ್ಬಿಟ್ಟಿರ್ತೀವಿ, ಇವ್ರು ಅರ್ಧದಲ್ಲಿ ಗ್ಯಾಪ್ನ ಬಂದು ಎಕ್ಕೋ ಆನ್ ಮಾಡಿರ್ತಾರೆ. ಅಲ್ಲಿ ಕೋ ಅಂತ ಇರ್ತೈತೆ. ಆ ಎಡಿಟ್ ಮಾಡೋ ಕಷ್ಟ ನನಗೂ ಮರ್ಸಿಗೆ ಮಾತ್ರನೇ ಗೊತ್ತು. ಇವಾಗ ನೋಡಿ, ಎಲ್ಲರೂ ನಮ್ಮ ಜೊತೆ ಕರೆಕ್ಟಿಗೆ ಹಂಗೆ ಹೋಗ್ಬೇಕು. ಫ್ಲೋ ಅಲ್ಲಿ ಹೋದರೆ ಕರೆಕ್ಟಿಗಿರುತ್ತೆ. ಓಕೆ, ರೈಟ್. ಎಷ್ಟು ನಾವು ಚರ್ಚಲ್ಲಿ ಮುಂದೆ ಬರ್ತೀವೋ ಲೈಫಲ್ಲಿ ಮುಂದೆ ಬರ್ತೀವಿ. ಸೊ ಯಾವಲ್ಲೂ ಮುಂದೆ ಇದೆ. ಓಕೆ ಪಾಸ್ಟರ್, ಹಂಗಾರೆ ಹಿಂದೆ ಇದ್ದರೆ ಮುಂದೆ ಬರೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಜಾಗಗಳು ಚೇಂಜ್ ಮಾಡ್ತಾಯಿರಿ ಅವಾಗವಾಗ. ಓಕೆನಾ? ರೈಟ್. ಓಕೆ, ಈಗ ದೇವರ ಆಟ ಬಲ್ಲವರು ಯಾರು? ದೇವರ ಆಟ ಬಲ್ಲದ ಎಲ್ಲ ತಿಳ್ಕೊಳ್ಳೋದಕ್ಕೆ ಬೈಬಲ್ ಕೊಟ್ಟಿರೋದು. ಸೊ ದೇವರು ಒಳ್ಳೆಯವರು. ಆಮೆನ್. ಎಲ್ಲರೂ ಹೇಳಿ, ದೇವರು ಒಳ್ಳೆಯವರು. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ಬಾಳುವುದೇ ನನಗೆ ಸಂತೋಷ. 2 Corinthians chapter 10 verse 4. 2 ಕೊರಿಂಥದವರಿಗೆ ಬರೆದ ಪುಸ್ತಕ 10:4. ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಸೊ ನಾವೆಲ್ಲ ಏನು ಮಾಡಬೇಕು? ಕೋಟೆಗಳನ್ನು ಕೆಡವಿ ಹಾಕಬೇಕು. ಅದಕ್ಕೆ ಆಗೆಲ್ಲ ಒಂದು ಹಾಡು ಆಡ್ತಾಯಿದ್ರು, ಯುದ್ಧ ಮಾಡುವೆನು ನಾನು, ಹೋರಾಟ ನಡೆಸುವೆನು, ಯುದ್ಧವ ಮಾಡುವೆನು. ಅವಾಗ ನಮ್ಗೆ ಗೊತ್ತಿರಲಿಲ್ಲ, ನಾನೇನೋ ದೊಡ್ಡ ಯುದ್ಧ ಮಾಡೋ ಥರ ಎಲ್ಲ ಹೋಗಿ ಕೆಡವಿ ಹಾಕೋ ಥರ, ನಾವು ಒಂದು ಕತ್ತಿ ಕೈಯಲ್ಲಿ ಇಟ್ಕೊಂಡು ಹಂಗೆ ಕೆಡವಿ ಹಾಕೋ ಥರ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಯೇಸುವಿನ ನಾಮದಲ್ಲಿ ಎಲ್ಲ ಕೋಟೆ ಕೊತ್ತಲುಗಳನ್ನು, ಸೈತಾನನು ಕಟ್ಟಿರುವಂಥ ಎಲ್ಲ ಕೋಟೆಗಳನ್ನು ಯೇಸುವಿನ ನಾಮದಲ್ಲಿ ಹೊಡೆದಾಕ್ತೀನಿ. ನೋಡಿ, ಸ್ಪಿರಿಚುವಲ್ ವಾರ್ಫೇರ್ ಮಾಡ್ತಾಯಿದ್ವಿ. ಸೊ ಎಲ್ಲ ಕಡೆ ಎಲ್ಲೆಲ್ಲೆಲ್ಲ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ಹೋಗ್ಬಿಟ್ಟು ನಾವೆಲ್ಲ ಒಂದು ಟೀಮಾಗಿ ಪಾಸ್ಟರ್ ನಾವು ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ನೋಡ್ಬೇಕಾದ್ರೆ ವಾವ್, ಏನು ಸ್ಪಿರಿಚುವಲಿ ಇವರು ಅನ್ನೋ ಥರ ಇರ್ತೈತೆ. ಅವ್ರಿಗೆ ಅಷ್ಟು
ವಾಕ್ಯ ಗೊತ್ತಿಲ್ಲ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಕೆಲವರು ಬುಲೆಟ್ ತೊಗೊಳ್ತಾರೆ, ಕೆಲವ್ರು ಬಂದ್ಬಿಟ್ಟು ಕಾರ್ ತೊಗೊಳ್ತಾರೆ. ಫಾರಿನಲ್ಲೆಲ್ಲ ಅಮೇರಿಕದಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ, ಫ್ಲೈಟ್ ತೊಗೊಳ್ತಾರೆ, ಮೇಲೆ ಹೋಗ್ಬಿಟ್ಟು ಎಲ್ಲ ಸ್ಪಿರಿಚುವಲ್ ವಾರ್ಫೇರ್ನ ವಿ ಬೈಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್, ವಿ ಬ್ರೇಕ್ ಡೌನ್ ಆಲ್ ಸ್ಟ್ರಾಂಗ್ ಹೋಲ್ಡ್. ಇದನ್ನೆಲ್ಲ ಮಾಡೋಕ್ಕೆ ದೇವರು ಹೇಳಲೇ ಇಲ್ಲ. ಪಕ್ಕದಲ್ಲಿ ನೋಡಿ ಹೇಳಿ, ಅಷ್ಟು ಮಾಡಬೇಡಿ. ಸೊ ಪುಲ್ಲಿಂಗ್ ಡೌನ್ ಸ್ಟ್ರಾಂಗ್ ಹೋಲ್ಡ್ಸ್, ಎಲ್ಲ ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು ಯಾವುದು? ನೆಕ್ಸ್ಟ್ ವಾಕ್ಯ, 5ನೇ ವಾಕ್ಯ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು. ನೋಡಿ, ಎಲ್ಲ ಯೋಚನೆಗಳನ್ನು, ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ. ನಿಮ್ಮ ಸ್ಪಿರಿಚುವಲ್ ವಾರ್ಫೇರ್ ಈಸ್ ನಾಟ್ ಇನ್ ಹೆವೆನ್, ಯುವರ್ ಸ್ಪಿರಿಚುವಲ್ ವಾರ್ಫೇರ್ ಈಸ್ ಇನ್ ಯುವರ್ ಮೈಂಡ್. ನೋಡಿ, ಬ್ರಿಂಗಿಂಗ್ ಎವ್ರಿ ಥಾಟ್, ಎಲ್ಲರೂ ಹೇಳಿ. ಸೊ ಈ ಥಾಟು ಜೆರೆಮಿಯಾ 29:11 ಗಾಡ್ಸ್ ಥಾಟು ಒಂದಾಗಬೇಕು. ಯಾವಾಗೆಲ್ಲ ಕಾಯಿಲೆ ಬರುತ್ತೋ ಅವಾಗೆಲ್ಲ ಹೇಳಬೇಕು, ಆತನ ಬಾಸುಂಡೆಗಳಿದ ನಾನು ಗುಣ ಆಗಿದ್ದೀನಿ. ಯಾವಾಗೆಲ್ಲ ಕಷ್ಟ ಇದೆಯೋ, ಯೇಸುವಿನ ನಾಮದಲ್ಲಿ ನನ್ನನ್ನು ಆಶ್ವಾಸೋದಕ್ಕಾಗಿ ನೀನು ಶಿಲುಬೆಯಲ್ಲಿ, ಆತನು ಬಡವನಾದನು, ನಾನು ಐಶ್ವರ್ಯವಂತನಾದೆನು. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್, ಲೆಟ್ ದ ಪೋರ್ ಸೇ ಐ ಆಮ್ ರಿಚ್. ಇದನ್ನೆಲ್ಲ ತೊಗೊಂಬಂದು ನಿಮ್ಮ ಮೈಂಡ್ ಸೆಟ್ಟನ್ನು ದೇವ್ರ ಮೈಂಡ್ ಸೆಟ್ಟಿಗೆ ತೊಗೊಂಬರೋದಕ್ಕೇ ಸ್ಪಿರಿಚುವಲ್ ವಾರ್ಫೇರೇ ಹೊರ್ತು ಸೈತಾನನ ಹತ್ರ ಹೋಗಿ ನೀವು ಏನು ಗುದ್ದಾಡಿ ಹೋರಾಡಿ ಒಡೆದಾಕಿ ತುಳಿದಾಕಿ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿನಗೆ ಯಾರೇ ಮಾಟ ಮಂತ್ರ ಮಾಡಿದ್ರು ಅದು ನಿನಗೆ ತಗಲಲ್ಲ. ಮಾಟ ಮಂತ್ರ ಮಾಡಿರೋರೆ ತಗಲಾಕೊಳ್ತಾರೆ. ಎಲ್ಲರೂ ಹೇಳಿ, ಮಾಟ ಮಂತ್ರ ನಿನಗೆ ತಗಲಲ್ಲ, ಮಾಡಿರೋರೆ ತಗಲಾಕೊಳ್ತಾರೆ. ದೇವ್ರು ನಿನ್ನ ಜೊತೆ ಇದ್ದಾರೆ. ನಿನಗೆ ಒಂದು ನಿಂಬೆಹಣ್ಣು ಕೆಲಸ ಮಾಡುತ್ತಾ, ನಿಂಬೆಹಣ್ಣು ಮರ ಇಟ್ಟಿರೋರೇ ನಿನ್ನ ಒಳಗಡೆ ಅವರೇ. ಸೊ ಇಂಥ ಮೈಂಡ್ ಸೆಟ್ನೆಲ್ಲ ನಾವು ತೊಗೊಂಬರ್ಬೇಕು. ಸೊ ದೆರ್ ಈಸ್ ನೋ ಸ್ಪಿರಿಚುವಲ್ ವಾರ್ಫೇರ್. ಸೊ ಯು ಡೋಂಟ್ ಹ್ಯಾವ್ ಟು ಬೈಂಡ್ ಹಿಮ್, ಜಸ್ಟ್ ಕಮ್ಯಾಂಡ್ ಹಿಮ್ ಟು ಗೆಟ್ ಔಟ್. ಸೊ ಯು ಹ್ಯಾವ್ ಟು ಕಮ್ಯಾಂಡ್. ನೀವು ಹೇಳಬೇಕು, ಸೈತಾನನೇ ನನ್ನ ಶರೀರದ ಮೇಲೆ ನನಗೆ ಅನಾರೋಗ್ಯನ ತೊಗೊಂಬರುವಂಥ ಎಲ್ಲ ಸೈತಾನನ ಕ್ರಿಯೆಗಳು ನಿನ್ನ ಹಸ್ತನ ಯೇಸುವಿನ ನಾಮದಲ್ಲಿ ಎತ್ತು. ನನ್ನ ಆಶೀರ್ವಾದದ ಮೇಲೆ ನಿನ್ನ ಕೈ ಇಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇನ್ ಜೀಸಸ್ ನೇಮ್. ಸೊ ಈ ರೀತಿ ಕಮ್ಯಾಂಡ್ ಮಾಡಿ ಓಡಿಸ್ಬೇಕೇ ಹೊರತು, ನೋಡಿ ನಿಮ್ಮ ಪವರ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಸೊ ಎಲ್ಲ ಇದ್ರೂ ಪರಿಸ್ಥಿತಿಗಳು ನಮ್ಮನ್ನು ಏನು ಮಾಡಿಬಿಡುತ್ತೆ ಅಂದರೆ, ಯಾಕೆ ತಾನೇ ಪಾಸ್ಟರ್ ನನಗೆ ಲೈಫಲ್ಲಿ ಈ ಥರ ಎಲ್ಲ ಬರ್ತೈತೆ, ಏನೋ ಅಂತಲೇ ಗೊತ್ತಿಲ್ಲ ಪಾಸ್ಟರ್. ನೀವು ಅಷ್ಟು ಭಯ ಪಟ್ಕೊಂಡೇ ಕುಂತ್ಕೊಂಡ್ರೆ ಸೈತಾನ್ ತಲೆ ಮೇಲೆ ಕುಂತ್ಕೊಳ್ತಾರೆ. ಸೊ ಸ್ಪಿರಿಚುವಲ್ ವಾರ್ಫೇರ್ ನೋಡಿ, ವಾಟ್ ಈಸ್ ಸ್ಪಿರಿಚುವಲ್ ವಾರ್ಫೇರ್? ಬ್ರಿಂಗಿಂಗ್ ಎವ್ರಿ ಥಾಟ್ ಇನ್ ಟು ಕ್ಯಾಪ್ಟಿವಿಟಿ. ಬ್ರಿಂಗಿಂಗ್ ಎವ್ರಿ ಥಾಟ್ ಇನ್ ಟು ಕ್ಯಾಪ್ಟಿವಿಟಿ. ದಿಸ್ ಈಸ್ ಸ್ಪಿರಿಚುವಲ್ ವಾರ್ಫೇರ್. ಸೊ ಮನುಷ್ಯನಿಗೆ ಪ್ರಾಬ್ಲಮ್ ಏನು ಗೊತ್ತಾ? ಮೈಂಡ್ ಪ್ರಾಬ್ಲಮ್. ಅವನ ಥಾಟ್ ಲೈಫಲ್ಲೇ ಪ್ರಾಬ್ಲಮ್. ಇಮ್ಯಾಜಿನೇಷನ್ ಅಂತ ಹೇಳುತ್ತೆ. ಇನ್ನೊಂದು ಟ್ರಾನ್ಸ್ಲೇಷನ್ ನೋಡ್ಬಾ, ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ ಲೂಸ್ ಥಾಟ್, ಲೂಸ್ ಥಿಂಕಿಂಗ್. ಲೂಸ್ ಥಾಟ್ ಅಂದರೆ ಏನು ಗೊತ್ತಾ? ಚಿಕ್ಕದೇನಾದರೂ ಬಂದರೆ ನಾವು ದೊಡ್ಡದಾಗಿ ಇಮ್ಯಾಜಿನೇಷನ್ ಮಾಡ್ತೀವಿ. ಒಂದು ಚಿಕ್ಕ ಗಡ್ಡೆ ಬಂದರೆ ನಾವು ಅಷ್ಟರಲ್ಲಿ ಕ್ಯಾನ್ಸರ್ವರೆಗೂ ಯೋಚನೆ ಮಾಡಿರ್ತೀವಿ. ಹೆಂಗೆ ಡಾಕ್ಟ್ರು ಸರ್ಜರಿ ಮಾಡ್ತಾರೆ, ಆಮೇಲೆ ನಾನು ಬೆಡ್ ರಿಡನ್ ಆಗಿಬಿಟ್ರೆ ಯಾರು ನನ್ನನ್ನು ಎತ್ಕೊಂಡು ಹೋಗೋದು, ನಾಳೆ ವಯಸ್ಸಾದರೆ ನಮ್ಮನ್ನು ಯಾರು ಹೊತ್ಕೊಂಡು ಹೋಗೋದು. ಇಮ್ಯಾಜಿನೇಷನ್. ನಿಮ್ಮ ಇಮ್ಯಾಜಿನೇಷನಲ್ಲೂ ಯಾವಾಗಲೂ ಯು ಶುಡ್ ಬಿ ಯಂಗ್. ನಿಮ್ಮ ಇಮ್ಯಾಜಿನೇಷನಲ್ಲೂ ಯು ಶುಡ್ ಥಿಂಕ್ ರಿಚ್. ಇಮ್ಯಾಜಿನೇಷನ್ ಲೈಫೇ ಕ್ರಿಸ್ಟಿಯಾನಿಟಿಯಲ್ಲಿ ಒಂದು ಆಶೀರ್ವಾದ ಅಂತ ತೊಗೊಂಬರೋದು. ಸೊ ನಿಮ್ಮ ಮೈಂಡ್ ಸೆಟ್ ಫುಲ್ಲಾಗಿ ಇಮ್ಯಾಜಿನೇಷನ್ ಹೆಂಗಿರಬೇಕು ಅಂದರೆ, ಯು ಆರ್ ಬ್ಲೆಸ್ಡ್. ಯಾವಾಗಲೂ ಹೆಂಗಾಗಿರಬೇಕು. ಯಾರನ್ನು ನೋಡಿದ್ರೆ ಏನಿದು ಜಿಂಕೆ ಮೇರಿನಾ ಅನ್ಬೇಕು, ಆ ಥರ ಇರಬೇಕು. ಹೆಂಗೆ
ನಿಮ್ಮ ಕೈಲಿ ಓಡೋಕ್ಕಾಗುತ್ತೆ, ನಿಮ್ಮ ಕೈಲಿ ನಡೆಯೋಕ್ಕಾಗುತ್ತೆ, ನಿಮ್ಮ ಕೈಲಿ ಕೆಲಸ ಮಾಡಿ, ಇದನ್ನೇ ಥಿಂಕ್ ಮಾಡಿ ಯು ವಿಲ್ ಡೂ ದಟ್. ಸೊ ಯಾವುದನ್ನು ನೆಗೆಟಿವ್ ಥಿಂಕ್ ಮಾಡ್ತೀವೋ ನೆಗೆಟಿವ್ ಹೋಗ್ತೀವಿ, ಯಾವ್ದು ಪಾಸಿಟಿವ್ ಥಿಂಕ್ ಮಾಡ್ತೀವೋ ಪಾಸಿಟಿವ್ ಹೋಗ್ತೀವಿ. ಸೊ ನಿಮ್ಮ ಲೈಫ್ ಹೆಂಗೆ ಹೋಗುತ್ತೆ ಅಂದರೆ ನೀವೇನು ಥಿಂಕ್ ಮಾಡ್ತೀರೋ ನಿಮ್ಮ ಲೈಫ್ ಹಂಗೆ ಇರುತ್ತೆ. ದೇವ್ರ ಬಗ್ಗೆ ತಪ್ಪಾಗಿ ಥಿಂಕ್ ಮಾಡಿದ್ರೆ ನಿನ್ನ ಲೈಫ್ ತಪ್ಪಾಗೇ ಇರುತ್ತೆ. ದೇವ್ರ ಬಗ್ಗೆ ಸರಿಯಾಗಿ ಥಿಂಕ್ ಮಾಡು, ನಿನ್ನ ಲೈಫ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಇವತ್ತೇನೇ ಉಲ್ಟಾ ಪಲ್ಟಾ ನಿನ್ನ ಲೈಫ್ ಇದ್ರೂ ದೇವ್ರು ಎಲ್ಲವನ್ನ ಬದಲಾಯಿಸ್ತಾನೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ಲಾರ್ಡ್. ಸೊ ಪಾಸ್ಟರ್ ಎಲ್ಲ ಪರಿಸ್ಥಿತಿಗೂ ಉಲ್ಟಾ ಪಲ್ಟಾ ಆಗಿದೆ, ದೇವ್ರ ವಾಕ್ಯ ಹೇಳುತ್ತೆ ಎಲ್ಲದಕ್ಕೂ ಸ್ತೋತ್ರ ಮಾಡು ಅಂತ. ನಾವು ಎಲ್ಲದಕ್ಕೂ ಸ್ತೋತ್ರ ಮಾಡಬೇಕಾ? ಗಿವ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಸತ್ಯವೇದ ಹೇಳುತ್ತಲ್ವ, ಗಿವ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಕರೆಕ್ಟಾ? ಇವಾಗ ನಿಮ್ಮ ಯಜಮಾನರು ಕುಡಿತಾವ್ರಪ್ಪ, 5 ವರ್ಷದಿಂದ ಕುಡಿತಾರೆ. ಥ್ಯಾಂಕ್ ಯು ಲಾರ್ಡ್, ನಮ್ಮ ಯಜಮಾನರು ಕುಡಿತಾರೆ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕಂದ್ರೆ ಬೈಬಲ್ ಹೇಳುತ್ತೆ ಎಲ್ಲದಕ್ಕೂ ಏನು ಮಾಡಬೇಕಂತೆ? ಸ್ತೋತ್ರ ಹೇಳ್ಬೇಕಂತೆ, ಥ್ಯಾಂಕ್ಸ್ ಹೇಳ್ಬೇಕಂತೆ. ನಿಮ್ಮ ಮನೆಯವ್ರು ಎದೊಳ್ತಾನೇ ಇಲ್ಲ, ಸ್ತೋತ್ರಪ್ಪ ಎದೊಳ್ತಾ ಇಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು. ಕರೆಕ್ಟಾ? ಗಿವ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ is not right. Give thanks in everything is right. Give thanks for everything. No. Give thanks in everything. ದೇವ್ರೆ ಇವತ್ತಿಂಗಿದೆ, ಇವತ್ತು ಪರಿಸ್ಥಿತಿ ಹಿಂಗಿರ್ಬೋದು, ಆದರೆ ಐ ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಇವತ್ತೊಂದು ವೇಳೆ ಕೆಲಸ ಇಲ್ಲದೆ ಇರ್ಬೋದು, ಬಟ್ ನಾಳೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ಓ ಮೈ ಗಾಡ್. ಇವತ್ತು ನನ್ನ ಹತ್ರ ಫೈನಾನ್ಸ್ ಇಲ್ಲದೆ ಇರ್ಬೋದು, ನಾಳೆ ಲ್ಯಾಕ್ಸ್ ಟುಗೆದರ್ ಐ ವಿಲ್ ಸ್ಪೆಂಡ್. ಲಕ್ಷ ದೇವ್ರು ಕೊಡೋ ಥರ ದೇವ್ರು ಮಾಡ್ತಾರೆ. ಐ ವಿಲ್ ಹ್ಯಾವ್ ಲ್ಯಾಕ್ಸ್ ಆ್ಯಂಡ್ ಐ ವಿಲ್ ಹ್ಯಾವ್ ಕ್ರೋರ್ಸ್ ಇನ್ ಜೀಸಸ್ ನೇಮ್. ಐ ವಿಲ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಇವತ್ತು ಕ್ರೈಸ್ತರನ್ನ ಆಶೀರ್ವಾದವಾಗಿ ಇಡೋದಕ್ಕೆ ಬಿಡೋದಿಲ್ಲ. ಯಾರು ಬಿಡೋಲ್ಲ? ಪ್ರೀಚರ್ಸೇ ಬಿಡೋಲ್ಲ. ನೋಡಿ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡೋಲ್ಲ. ದೇವರು ಹೇಳ್ತಾರೆ, ನಾನು ನಿನ್ನ ಆಶ್ವಸ್ತೀನಿ, ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಪಾಸ್ಟರ್ ಏನು ಮಾಡ್ತಾರೆ ಗೊತ್ತಾ? ದೇವ್ರು ಆಶ್ವಸಿಬಿಡ್ತಾರ. ನೋಡಿ, ದೇವ್ರು ಕೊಟ್ಬಿಟ್ರು, ಪೂಜಾರಿ ಕೊಡ್ತಾ ಇಲ್ಲ. ಪೂಜಾರಿ ಕೆಲಸ ಏನು ಗೊತ್ತಾ? ದೇವ್ರು ಒಳ್ಳೆಯವರು. ನೋಡಿ, ಇನ್ನೊಂದು ವಾಕ್ಯ ಓದೋಣ ಬೇಗ. ಮಾರ್ಕನಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 2-3. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11 verse 2-3. ಆತನು ತನ್ನ ಶಿಷ್ಯರಲ್ಲಿ 2 ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೂ ಅದರ ಮೇಲೆ ಯಾರೂ ಹತ್ತಿಲ್ಲ, ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ. ನೋಡಿ, ಇದುವರೆಗೂ ಯಾರು ಹತ್ತಿಲ್ಲ, ಅದನ್ನ ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಇವಾಗ ಅದರಲ್ಲಿ ಯಾರು ಕುಂತ್ಕೊಬೇಕು? ಯೇಸು ಸ್ವಾಮಿ ಕುಂತ್ಕೊಬೇಕಂದ್ರೆ ಅದರಲ್ಲಿ ಯಾರು ಕುಂತಿರಬಾರ್ದಂತೆ. ಅಂದರೆ ಏನರ್ಥ ನೋಡಿ, ಆ ಕಾಲದಲ್ಲಿ ಗಾಡಿಗಳು ಯಾವುದು ಗೊತ್ತಾ? ಕೆಲವ್ರು ಹೇಳ್ತಾರೆ ಯೇಸು ಸ್ವಾಮಿ ಕಾರಲ್ಲಿ ಹೋದ್ರ. ಇವತ್ತು ಎಲ್ಲ ಪಾಸ್ಟ್ಗಳಿಗೆ ಕಾರ್ ಬೇಕು. ಆ ಟೈಮಲ್ಲಿ BMW ಇತ್ತಾ? ಯೇಸು ಸ್ವಾಮಿ ಇದ್ದಾಗ XUV ಇತ್ತಾ? ಇಲ್ಲ. ಆ ಕಾಲದಲ್ಲಿ ಯಾವುದು ಟ್ರಾವೆಲಿಂಗ್ಗೆ? ಒಂಟೆ, ಕುದುರೆ, ಕತ್ತೆ. ನೋಡಿ, ದೇವ್ರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಇದುವರೆಗೂ ಅದರ ಮೇಲೆ ಯಾರು ಹತ್ತಿರಬಾರ್ದು. ಅಂದರೆ ಸೆಕೆಂಡ್ ಹ್ಯಾಂಡ್ಲಿ ಬೇಡ, ಫ್ರೆಶ್ ಆಗಬೇಕು. ಇದುವರೆಗೂ ಅದ್ರ ಮೇಲೆ ಯಾರು ಹತ್ತಿಲ್ಲ, ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಾಕಂತ ಯಾರು ಅದ್ರ ಮೇಲೆ ಹತ್ತಿರಬಾರ್ದು. ಯಾವಾಗಲೂ ದೇವರು ಏನು ಇಟ್ಟಿದ್ದಾರೆ ಅಂದರೆ ಶೋರೂಮ್ದೇ ನಿಮಗೆ ದೇವರು ಇಟ್ಟಿರೋದು. ಪಾಸ್ಟರ್ ಇವಾಗ ಸೆಕೆಂಡ್ ಹ್ಯಾಂಡ್ ಲೋನ್ ತೊಗೊಳ್ಳೋಣ ಅಂತಿದ್ದೀನಿ. ಇವಾಗ ಸದ್ಯಕ್ಕೆ ತೊಗೊಳ್ಳಿ, ಆದರೆ ಸರಿ, ಓಕೆ, ರೈಟ್. ಈಗ ಯೇಸು ಸ್ವಾಮಿ ಕತ್ತೆ ಮೇಲೆ ಹೋಗ್ತಾರೆ, ಓಕೆನಾ? ಯೇಸು ಸ್ವಾಮಿಯಿಂದ ಕತ್ತೆಗೆ ಮಹಿಮೆನಾ? ಆ ಕತ್ತೆಯಿಂದ ಯೇಸು ಸ್ವಾಮಿಗೆ ಮಹಿಮೆನಾ? ನೋಡಿ, ಆ ಕತ್ತೆ ಮೇಲೆ ಕುಂತ್ಕೊಂಡು ಆ ಕತ್ತೆ ಎಷ್ಟೋ ಲಕ್ಷಾಂತರ ಜನರ ಹತ್ರ ಕರ್ಕೊಂಡೋಯ್ತಂತೆ. ಯೇಸು ಸ್ವಾಮಿ ಬರಬೇಕಾದ್ರೆ ಎಲ್ಲ ಎಲೆಗಳನ್ನು ತಮ್ಮ ಬಟ್ಟೆಗಳನ್ನೆಲ್ಲ ಹಾಕಿ ಹೊಸನ್ನ 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 ಅಂತ ಆಡಿದ್ರಂತೆ. ಸೊ ಈ ಕತ್ತೆಯ ಮುಖಾಂತರನೇ ಯೇಸು ಸ್ವಾಮಿಗೆ ಮಹಿಮೆ ಹೋಯಿತು. ಈ ಕತ್ತೆನೇ ಯೇಸು ಸ್ವಾಮಿನ ಕುಂಡ್ರಿಸ್ಕೊಂಡು ಹೋಗಿದ್ದು. ಯಾರ ಮುಖಾಂತರ ಮಹಿಮೆ ಬಂತು? ಕತ್ತೆ ಮುಖಾಂತರ. ಕತ್ತೆನೇ ಊರಿಗೆ ಟ್ರಾವೆಲಿಂಗಲ್ಲಿ ಕರ್ಕೊಂಡೋಗಿ ಯೇಸು ಸ್ವಾಮಿಗೆ ಮಹಿಮೆ ಕೊಡಿಸ್ತು.
ಒಂದೊಂದು ಗಲ್ಲಿಗಳಿಗೂ ಕರ್ಕೊಂಡು ಹೋಗಿದ್ದು ಕತ್ತೆ. ಸೊ ಈ ಕತ್ತೆ ಇರೋದ್ರಿಂದನೇ ಯೇಸು ಸ್ವಾಮಿಗೆ ಮಹಿಮೆ ಬಂತು. ನಾನು ನೀವು ಇರೋದ್ರಿಂದನೇ ಯೇಸು ಸ್ವಾಮಿಗೆ ಮಹಿಮೆ ಗ್ಲೋರಿ. ಏನದು ಗ್ಲೋರಿ? ಗ್ಲೋರಿ ಗ್ಲೋರಿನ ಕಿರ್ಚಾಡ್ತೀವಿ. ಗ್ಲೋರಿ ಅನ್ನೋದು ನೀನು ಕಿರ್ಚಾಡೋದ್ರಲ್ಲ, ನೀನು ಬಾಳೋದ್ರಲ್ಲಿ. ರೋಮನ್ಸ್ 8:30. ಯಾರಿಗೆ ಮಹಿಮೆ ನೋಡಿ, ರೋಮಾಪುರದವ್ರು ಬರೆದ ಪುಸ್ತಕ 8:30. ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡಿ, ದೀಸ್ ಈ ಆಲ್ಸೋ ಗ್ಲೋರಿಫೈಡ್. ಯಾರನ್ನ ಗ್ಲೋರಿಫೈ ಮಾಡ್ತಾರಂತೆ? ಈ ಆಲ್ಸೋ ನೋಡಿ, whom he called he also glorified. ಯಾರನ್ನ ಕರೆದ್ರೋ ಅವ್ರನ್ನ ಮಹಿಮೆ ಪಡಿಸ್ತಾರಂತೆ. ನಿಮ್ಮನ್ನು ಮಹಿಮೆ ಪಡಿಸಿದ್ರೆ ದೇವರಿಗೆ ಮಹಿಮೆ. 1 Corinthians 1:26. 1 ಕೊರಿಂಥದವರು ಬರೆದ ಪುಸ್ತಕ 1ನೇ ಅಧ್ಯಾಯ 26. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಎಂಥವ್ರನ್ನ ದೇವರು ಆರಿಸ್ಕೊಳ್ತಾರಂತೆ ನೋಡಿ. ಬುದ್ಧಿಹೀನರನ್ನು, ಬಲಹೀನರನ್ನು, ಕುಲೀನರನ್ನು, ಇವಂಥವ್ರನ್ನೇ ಆರಿಸ್ಕೊಂಡು ದೇವ್ರ ಮಹಿಮೆ ಪಡಿಸ್ತಾರಂತೆ. ಸೊ ದೇವ್ರು ಯಾರನ್ನೆಲ್ಲ ಕರೆದ್ರೋ ಅವರೆಲ್ಲ ಪರ್ಫೆಕ್ಟ್ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನನ್ನನ್ನು ನಿಮ್ಮನ್ನು ದೇವರು ಪರ್ಫೆಕ್ಟಾಗಿದ್ದೀವಿ ಅಂತ ಆರಿಸ್ಕೊಂಡಿಲ್ಲ. ದೇವರು ಪರ್ಫೆಕ್ಟ್ ಇಲ್ಲದೇ ಇದ್ದಾಗಲೇ ಆರಿಸ್ಕೊಂಡು ನಮ್ಮನ್ನು ಪರ್ಫೆಕ್ಟ್ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ಎಲ್ಲ ಪರ್ಫೆಕ್ಟಾಗಿರ್ ದೇವ್ರ ಹತ್ರ ಬಂದರೆ ಎಲ್ಲ ಸರಿ ಇರಬೇಕು. ಸರಿಯಾಗಿ ಇದ್ದಿದ್ರೆ ನೀನು ಬರ್ತಾ ಇರಲಿಲ್ಲ. ನೀನು ಸರಿ ಇಲ್ಲ ಅಂತಲೇ ನೀನು ಕರೆದಿರೋದು. ಇವಾಗ ಒಂದು ಇಂಟರ್ವ್ಯೂಗೆ ಹೋಗ್ತೀವಿ, ಅಲ್ಲಿ ಬೇರೆ SSLC ಪಾಸ್ ಕೆಲಸಕ್ಕೆ ಬೇಕಾಗಿದ್ದಾರೆ. ಇವನು ಡಿಗ್ರಿ ಮಾಡಿದ್ದಾನೆ, PhD ಮಾಡ್ತಾನೆ. ಅವನು ಇಂಟರ್ವ್ಯೂಗೆ ಹೋಗ್ತಾನೆ. ಕೆಲಸ ಕೊಡ್ತಾರಾ? ಯಾಕೆ ಕೊಡಲ್ಲ? ಓವರ್ ಕ್ವಾಲಿಫಿಕೇಷನ್ ಇದ್ದರೆ ಏನು ಒಳ್ಳೆ ತಾನೆ? ಅದು ರೈಟ್ ಆನ್ಸರ್. ಓವರ್ ಕ್ವಾಲಿಫಿಕೇಷನ್ ಅವ್ನು ತೊಗೊಂಡ್ಬಿಟ್ರೆ ಜಾಸ್ತಿ ದಿವಸ ಇರಲ್ಲ. ಯಾಕೆ ಗೊತ್ತಾ? ಒಳ್ಳೆ ಕೆಲಸ ಸಿಗದೆ ಓಡೋಗ್ಬಿಡ್ತಾನೆ. 10th ಪಾಸ್ ಅಂದರೆ ಅವ್ನು 10th ಪಾಸಲ್ಲಿ ಇದ್ರೇ ಅವನು ಅಲ್ಲಿ ಸ್ಟೇ ಆಗೋದು. ನೀನು ಯಾಕೆ ಓವರ್ ಕ್ವಾಲಿಫಿಕೇಷನಾಗಿ ದೇವ್ರು ತೊಗೊಂಡಿಲ್ಲ ಅಂದರೆ ನೀನು ಅಲ್ಲಿ ಬಂದ್ಬಿಟ್ಟೆ ಎಲ್ಲ ನಂದೇ ಅಂತೀಯ. ಇವತ್ತು ನಾನು ಮಾತಾಡ್ತಾ ಇರೋದು ನಿಂದೆ. ಇವತ್ತು ನಾನು ಬಲವಾಗಿದ್ದೀನಿ ಅಂದರೆ ಅದು ನಿಂದೆ. ಇವತ್ತು ನಾನು ಆಶೀರ್ವಾದವಾಗಿದ್ದೀನಿ ಅಂದರೆ ನಿಂದೆ. ಈ ಬಿಸ್ನೆಸ್ ನಿಂದೆ, ಈ ಮನೆ ನಿಂದೆ, ಈ ಜಾಗ ನಿಂದೆ. ಸೊ ಎಲ್ಲ ನೀನೇ ಅಂತ ಹೇಳೋದಕ್ಕೇ ದೇವರು ಝೀರೋನ ಆರಿಸ್ಕೊಂಡು ಹೀರೋವಾಗಿ ಚೇಂಜ್ ಮಾಡೋದು. ಇವಾಗ ನೋಡಿ, ಎಕ್ಸಾಂಪಲ್ ಡೇವಿಡ್ದೇ ಇಟ್ಕೊಳ್ಳಿ ಸ್ಟೋರಿ. ಡೇವಿಡ್ ಇಂದಿದ ತಕ್ಷಣ ನಮ್ಗೆ ಯಾರು ಜ್ಞಾಪನ ಬರುತ್ತೆ? ಗೋಲಿಯಾತ್. ಓಕೆ, ಡೇವಿಡ್ ಇಂದ ತಕ್ಷಣ ಗೋಲಿಯಾತ್ ಜ್ಞಾಪನ ಬರುತ್ತೆ. ಬೇರೆ ಸೌಲ್, ಆಮೇಲೆ ಬಚ್ಚೆಬಾ. ಹೇಳಿ, ಡೇವಿಡ್ ಇಂದ ತಕ್ಷಣ ಯಾರು ಜ್ಞಾಪನ ಬರುತ್ತೆ? ಬಚ್ಚೆಬಾ. ಡೇವಿಡ್ಗೂ ಬಚ್ಚೆಬಾಗೂ ವಿಷಯ ಗೊತ್ತಾ? ಡೇವಿಡ್ ಅಂಡ್ ಬಚ್ಚೆಬಾ ಇದು ಹೇಳ್ಬೇಕಾಗಿದ್ದಿಲ್ಲ. ಡೇವಿಡ್ ವೀಕ್ನೆಸ್ ಈಸ್ ಎ ಓಪನ್ ಸೀಕ್ರೆಟ್. ಎಡಿಟ್ ಮಾಡಿಲ್ಲ ದೇವರು. ಎಲ್ಲರೂ ಹೇಳಿ, ಎಡಿಟೇ ಮಾಡಿಲ್ಲ, ಹಂಗೆ ಹಾಕ್ಬಿಟ್ರು ಸ್ಟೋರಿ. ಡೇವಿಡ್ ಟಾಪ್ ಹೀರೋ ಇನ್ ದ ಬೈಬಲ್. ಫಾದರ್ ಬೆರ್ಕ್ಮನ್ಸು ಡೇವಿಡ್ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ ಪರಲೋಕದಲ್ಲಿ, ಹಾಡು ತೋರಿಸಿ ಅಂತ. ಯಾರಿದು? ದೋ ಈ ಹ್ಯಾಡ್ ಎ ಬ್ಯಾಡ್ ರೆಪ್ಯುಟೇಷನ್, ಡೇವಿಡ್ ಈಸ್ ಅನ್ ಇನ್ಸ್ಪಿರೇಷನ್. ಹೆಂಗೆ? God can keep you as an inspiration to many. ನಿನ್ನ ಪಾಸ್ಟ್ ಸ್ಟೋರಿನ ಇಟ್ಬಿಟ್ಟು ನೀನು ನನ್ನ ಲೈಫ್ ಸರಿ ಇಲ್ಲ ಅಂತ ನೀನು ಕುಂತ್ಕೊಬಾರ್ದು. ಕಮಾನ್, ಅಂಥ ಡೇವಿಡ್ನೇ ಊರಿಗೆ ಗೊತ್ತಾಗುತ್ತೆ. ಎಡಿಟ್ ಮಾಡದೆ ಸ್ಟೋರಿ ಹಾಕ್ಬಿಟ್ರು. ಬಚ್ಚಬಾದ ಸ್ಟೋರಿ ಎಡಿಟ್ ಮಾಡದೆ ಬೈಬಲಲ್ಲಿ ಹಾಕ್ಬಿಟ್ರು. ಸೊ ದಿಸ್ ಈಸ್ ನಾಟ್ ಸೀಕ್ರೆಟ್ ಸ್ಟೋರಿ, ದಿಸ್ ಈಸ್ ಓಪನ್ ಸ್ಟೋರಿ. ಓಪನ್ ಸೀಕ್ರೆಟ್ ಅಂತಾರೆ ಗೊತ್ತಾ? ಹೆಂಗೆ?
ಓಪನ್ ಸೀಕ್ರೆಟ್. ಸೊ ಇದರಿಂದ ಏನಾಯಿತು? ಡೇವಿಡ್ ಪಾಸ್ಟ್ ತಗೊಳ್ಳಿ. ಇದರಿಂದ ಏನಾಯಿತು? ಅಡಲ್ಟ್ರಿ ಆಯಿತು. ಅದರಿಂದ ಏನಾಯಿತು? ಮರ್ಡ್ರ್ ಆಯಿತು. ಸೊ ಒಂದು ಮರ್ಡ್ರ್ ಆಯಿತು, ಒಂದು ಅಡಲ್ಟ್ರಿ ಆಯಿತು, ಅದರಲ್ಲಿ ಒಂದು ಮಗು ಹುಟ್ಟಿತು. ಅದೇ ಕಿಂಗ್ ಸಾಲಮನ್ ಆಗಿದ್ದು. ಉಲ್ಟಾ ಪಲ್ಟಾ ಸ್ಟೋರಿ ಎಲ್ಲನೂ ರಿಪಿಟೇಷನೇ ಇಲ್ಲ. ಬಟ್ ಡೇವಿಡ್ ಈಸ್ ಅನ್ ಇನ್ಸ್ಪಿರೇಷನ್. When the Spirit of the Lord moves in my heart, I will sing like David sang. ಬೇಕಾಯ್ತು ಸ್ಟೋರಿ. ಒಂದು ಅಡಲ್ಟ್ರಿ ಆಯಿತು, ಒಂದು ಮರ್ಡ್ರ್ ಆಯಿತು, ಏನೋ ಕಚ ಕಚ ಕುಸು ಕುಸು, ಎಲ್ಲರೂ ಹೇಳಿ ಕಚ ಮುಚ್ಚ ಮಚ್ಚ ಮಚ್ಚ ಕಿಚಿ 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 ಕಿಚಿ. ಈಸ್ ಅನ್ ಇನ್ಸ್ಪಿರೇಷನ್. ನಾನೇನು ಹೇಳ್ತೀನಿ, ನಿನ್ನ ಪಾಸ್ಟ್ ಲೈಫಲ್ಲಿ ಏನಾದರೂ ಕಿಚಿ 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 ಇರ್ಬೋದು, ಕುಸು 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 ಅಂತ ಇರ್ಬೋದು. ಬಟ್ ಗಾಡ್ ಟು ಯೂಸ್ ಯು, your past story is not needed. When God decides to use you, reputation is not a matter at all. Hallelujah. ಅದೇ ಒಂದು ಸೇವಕರು ಈ ರೀತಿ ಹೇಳ್ತಾರೆ, ಇಫ್ ಐ ವಾಸ್ ಇನ್ ಗಾಡ್ ಪ್ಲೇಸ್ ಐ ವುಡಂಟ್ ಹ್ಯಾವ್ ಚೋಸ್ ಮೀ. ನಾನೇ ದೇವ್ರ ಜಾಗದಲ್ಲಿ ಇದ್ದಿದ್ರು ನನ್ನನ್ನು ನಾನು ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. ಅಷ್ಟು ವರ್ಸ್ಟು. ಈ ಸೋ ಗುಡ್. ಈ ಚೋಸ್ ಎ ವರ್ಸ್ಟ್ ಟು ಮೇಕ್ ಎ ಬೆಸ್ಟ್. ಸೊ ಡೇವಿಡ್ ಈಸ್ ಆ್ಯನ್ ಇನ್ಸ್ಪಿರೇಷನ್. ಹೌ? ಯಾಕೆ ಈ ಸ್ಟೋರಿ ಎಲ್ಲ ದೇವ್ರು ಬರೆದಿಟ್ಟಿದ್ದಾರೆ ಗೊತ್ತಾ ಬೈಬಲಲ್ಲಿ? ಅವನ್ನೇ ನಾನು ಯೂಸ್ ಮಾಡಿ, ಅವನ್ನೇ ನಾನು ಕಿಂಗಾಗಿ ಮಾಡಿ, ಅವನ್ನೇ ನಾನು ಅನಾಯಿಂಟ್ ಮಾಡಿದ್ದೇನೆ ಅಂದರೆ ನಿನ್ನ ಲೈಫನ್ನು ಟರ್ನ್ ಔಟ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಮಾತ್ರನೇ ಸಾಧ್ಯ. ನಿನ್ನ ಲೈಫು, ನಿನ್ನ ಪಾಸ್ಟ್ ಸ್ಟೋರೀಸು ಎಷ್ಟಾದರೂ ಇರ್ಬೋದು. ನೀನು ಸರಿ ಇಲ್ಲ ಅಂತ ಹೇಳ್ಬೋದು, ಎಷ್ಟು ಮದುವೆ ಐತೆ ಅಂತ ಹೇಳಿರ್ಬೋದು, ಏನೇನೋ ನಡೆದೈತೆ ಅಂತ ಹೇಳಿರ್ಬೋದು, ನೀನೊಂದು ರೌಡಿ ಅಂತ ಹೇಳ್ಬೋದು, ಇವನೊಂದು ಕುಡ್ಕ ಅಂತ ಹೇಳ್ಬೋದು, ಇವನೊಂದು ಚೈನ್ ಸ್ಮೋಕರ್ ಅಂತ ಹೇಳ್ಬೋದು, ಇವನೊಂದು ಅಡಿಕ್ಷನಲ್ಲಿ ಇದ್ದಾನೆ ಅಂತ ಹೇಳ್ಬೋದು, ಇವರ ತುಂಬ ಮೋಸ ಅಂತ ಹೇಳ್ಬೋದು. ಏನೇ ನಿನ್ನ ರೆಪ್ಯುಟೇಷನ್ ಸ್ಪಾಯ್ಲ್ ಆಗಿದ್ರು ಮ್ಯಾಟರೇ ಇಲ್ಲ. ದೇವ್ರು ನಿನ್ನನ್ನು ಎತ್ತಿ ಯೂಸ್ ಮಾಡೋದಕ್ಕೆ ನೋಡಿ. ಒಂದು ಸತಿ ದೇವ್ರು ನಿಮ್ಮನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಪಾಸ್ಟನ್ನೆಲ್ಲ ಮರ್ತೋಗ್ಬಿಡ್ತಾರೆ. ಇವಾಗ ಡೇವಿಡ್ದು ಎಷ್ಟು ಸ್ಟೋರಿ ಇತ್ತು ಅಲ್ವಾ? ಎಷ್ಟು ಮಿಸ್ಟೇಕ್ಸ್ ಇದೆ. ಓದಿದ್ದೀರಾ ಬೈಬಲಲ್ಲಿ? ಬಟ್ ವೈ ಯು ಲವ್ ಡೇವಿಡ್? ಎಷ್ಟು ಮಿಸ್ಟೇಕ್ಸ್ ಇದೆ. ಅಡಲ್ಟ್ರಿ, ಮರ್ಡರ್, ಎಷ್ಟೆಲ್ಲ ಇದೆ. ದೆನ್ ವೈ ಡು ಯು ಲವ್ ಡೇವಿಡ್? ವೆನ್ ಗಾಡ್ ಬ್ಲೆಸ್ ಯು, ಪೀಪಲ್ ವಿಲ್ ಫರ್ಗೆಟ್ ಯುವರ್ ಪಾಸ್ಟ್. ನಿನ್ನ ಲೈಫಲ್ಲಿ ನಡೆದಿರುವಂಥ ಪಾಸ್ಟ್ ಘಟನೆಗಳನ್ನೆಲ್ಲ ದೇವರು ಎರೇಸ್ ಮಾಡಿ ಬರುವಂಥ ದಿನಗಳಲ್ಲಿ ನಿನ್ನ ಬಗ್ಗೆ ಓಹೋ ಅಂತ ಮಾತಾಡೋ ಥರ ದೇವರು ನಿನ್ನ ಲೈಫನ್ನು ಟರ್ನ್ ಔಟ್ ಮಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ವಾವ್, ಆಮೆನ್. ನೋಡಿ, ದಾವೀದನ ಬಗ್ಗೆ ಎಲ್ಲವನ್ನ ತಿಳಿದು ಇವತ್ತು ನಾವೆಲ್ಲ ದಾವೀದನ ಪ್ರೀತಿ ಮಾಡೋ ಥರ ಇದ್ದೀವಿ. ದಾವೀದ ಹಾಗೆ ನಾಟ್ಯವಾಡಿ ಬೇಕಾ? ಯಾರ ಥರ ಅಂತೆ? ಐ ವಿಲ್ ಡ್ಯಾನ್ಸ್. ಓ, ಅದಕ್ಕೆ ಗೊತ್ತಾಗ್ತದೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿದೆ. ಏನು ಡ್ಯಾನ್ಸು? ಸೊ ಡೇವಿಡ್ ವಾಸ್ ಅನ್ ಇನ್ಸ್ಪಿರೇಷನ್. ವಾವ್, ಏನು ಡ್ಯಾನ್ಸ್ ಆಡ್ತಾಡ ಡೇವಿಡ್? ಏನು ಡ್ಯಾನ್ಸ್ ಆಡ್ದ? ಯಾರಾದರೂ ಈ ಸ್ಟೋರಿ ಎತ್ಕೊಳ್ಳೋಕ್ಕಾಗತ್ತಾ? ನಾನೇನು ಹೇಳ್ತೀನಿ ಇದ್ರೆ, ಸರಿ ಓಕೆ, ಡೇವಿಡ್ ಪ್ಲೇಸಲ್ಲಿ ತುಂಬ ಜನ ಇರ್ಬೋದು. ಅಡಲ್ಟ್ರಿ ತಪ್ಪು ಮಾಡಿಬಿಟ್ವಿ ಪಾಸ್ಟರ್, ವ್ಯಭಿಚಾರ ಆಗೋಯ್ತು, ಅಡಲ್ಟ್ರಿ ಆಗೋಯ್ತು ಅಂತ ಹೇಳ್ಬೋದು. ಡೇವಿಡ್ ಥರ ಯಾರಾದರೂ ಮರ್ಡರ್ ಮಾಡಿದ್ದೀರಾ? ಪಾಸ್ಟರ್ ನಾನು ಕೊಲೆ ಮಾಡಿದ್ದೀನಿ ಅಂತ ಇದ್ದೀರಾ? ನಾನೇನು ಹೇಳ್ತೀನಿ ಅಂದರೆ, ಒಂದು ಮರ್ಡ್ರರ್ನ ದೇವರು ಒಂದು ಇನ್ಸ್ಪಿರೇಷನ್ ಆಗಿ ಇಡಬೇಕು ಅಂದರೆ ನನ್ನನ್ನು ನಿನ್ನನ್ನು ಈ ಲೋಕಕ್ಕೆ ಇನ್ಸ್ಪಿರೇಷನ್ ಆಗಿ ದೇವ್ರು ಇಡ್ತಾರೆ. ಮೆನಿ ಪೀಪಲ್ ವಿಲ್ ಸಿ ಯು. ಹೆಂಗೆ ಗೊತ್ತಾ? ಇವ್ರ ಲೈಫ್ ಸರಿ ಇಲ್ಲ ಅಂದವರಲ್ಲ, ಇವ್ರ ಲೈಫು ಅಪ್ಪ ಎಷ್ಟು ಬ್ಲೆಸ್ಸಡ್ ಆಗಿದ್ದಾರೆ, ಏನು ಚೆನ್ನಾಗಿದ್ದಾರೆ ಗೊತ್ತಾ, ಇವತ್ತೇನು ಆಶೀರ್ವಾದವಾಗಿದ್ದಾರೆ, ಏನು ಬಿಸ್ನೆಸ್, ಇವತ್ತೇನು ಗೋಲ್ಡು, ಏನು ಮನೆ, ಏನಪ್ಪ ಎಷ್ಟು ಆಶೀರ್ವಾದವಾಗಿ ಚೆನ್ನಾಗಿ ಬಾಳ್ತಾ ಇದ್ದಾರೆ ಅನ್ನೋ ಥರ ನಿನ್ನ ಲೈಫ್ ಟರ್ನ್ಔಟ್ ಆಗುತ್ತೆ. ಸೊ ಆವಾಗ ನಿನ್ನ ಲೈಫನ್ನು ಟರ್ನ್ಔಟ್ ದೇವ್ರು ಮಾಡಿದಾಗ ನಿನ್ನ ಪಾಸ್ಟ್ ಎಲ್ಲ ಮಾತಾಡೋಕ್ಕೆ ಜನರಿಗೆ ಟೈಮ್ ಇರಲ್ಲ. ದೇ ವಿಲ್ ಸ್ಟಾರ್ಟ್ ಲವಿಂಗ್ ಯು. ಡೇವಿಡ್ ಈಸ್ ಎ ಟಾಪ್ ಹೀರೋ ಇನ್ ದ ಬೈಬಲ್. ಈಗ
ಪ್ರೆಸೆಂಟ್ಲಿ ನೀವೇ ಟಾಪ್ ಹೀರೋಯಿನ್ ಲಿಸ್ಟಲ್ಲಿ ದೇವ್ರು ನೆಕ್ಸ್ಟ್ ನಿನ್ನನ್ನೇ ಇಡೋದು. ಎಲ್ಲರೂ ನೋಡಿ ನಿನ್ನನ್ನು ವಾವ್ ಅನ್ನೋ ಥರ ದೇವ್ರು ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ವಿಧವಾದ ವಿ ಸರ್ವ್ ಎ ಗುಡ್ ಗಾಡ್. ದೇವರು ಒಳ್ಳೆಯವರು. ನಾವೆಲ್ಲ ಹೇಳ್ತೀವಿ ನೋಡಿ, ಸಾಕ್ಷಿಯಾಗಿರಬೇಕು. ಏನು ಸಾಕ್ಷಿಯಾಗಿರಬೇಕು? ಡೇವಿಡ್ ಆಲ್ಸೋ ಲೀವ್ಡ್ ಎ ಲೈಫ್ ಆಫ್ ಟೆಸ್ಟಿಮನಿ. ಏನು ಸಾಕ್ಷಿ? ಏನು ರೀ ಸಾಕ್ಷಿ ಅದು? ಏನು ಸಾಕ್ಷಿ? ಇಂಥವನ್ನು ದೇವ್ರು ಯೂಸ್ ಮಾಡ್ತಾರೆ ಅನ್ನೋದೇ ಸಾಕ್ಷಿ. ನನ್ನನ್ನು ನಿಮ್ಮನ್ನು ನೋಡಿದ್ರೆ ಇಂಥವ್ರನ್ನೂ ದೇವ್ರು ಆಶ್ವಾಸಿದ್ರ, ಇವ್ರನ್ನೂ ದೇವ್ರು ಇಷ್ಟು ಚೆನ್ನಾಗಿಟ್ಟಿದ್ದಾರ. ಛೇ, ಈ ವರ್ಸ್ಟ್ ಫೆಲ್ಲೋನ ದೇವ್ರು ಇಷ್ಟು ಬೆಸ್ಟ್ ಫೆಲ್ಲೋವಾಗಿ ಮಾಡಿದ. ಇದೇ ಸಾಕ್ಷಿ. ಸಾಕ್ಷಿ ಇದೆಲ್ಲ ಸಾಕ್ಷಿ. ನೀನು ನೋಡಿದಾಗ ಹೆಂಗೆ ಇವನ್ ಲೈಫ್ ಹಿಂಗಾಯಿತು, ಹೆಂಗೆ ಇವಳ ಲೈಫ್ ಹಿಂಗಾಯಿತು, ಇಷ್ಟು ದೇವ್ರು ಒಳ್ಳೆಯವರ, ಸರಿ ನಾನು ಹೋಗ್ಬೇಕು ಚರ್ಚ್ಗೆ ಅಂತ ನಿನ್ನನ್ನು ನೋಡಿ ಬರೋ ಥರ ದೇವ್ರು ಮಾಡ್ತಾರೆ. ಏಷಯ 49:3, ಐಸಯ 49:3, 49:3. ಆತನು ನನಗೆ, ನೀನು ನನ್ನ ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲಿಯು ಆಗಿದ್ದಿ ಎಂದು ಹೇಳಿದನು. ನೋಡಿ, and he said to me, you are my servant, O Israel, in whom I will be glorified. In whom I will be glorified. Glory. Where glory? In whom I will be glorified. ಎಲ್ಲಿಂದ ದೇವ್ರ ಮಹಿಮೆ ಹೊಂದೋದು? In whom I will be glorified. God will be glorified through your blessing. God will be glorified through your healing. God will be glorified through your business. God will be glorified through your education. God will be glorified through your joy. God will be glorified through your peace. Hallelujah. ನೀವೆಷ್ಟು ಚೆನ್ನಾಗಿದ್ದೀರಾ ಅನ್ನೋದ್ರಲ್ಲೇ ದೇವ್ರಿಗೆ ಮಹಿಮೆ. ಇವತ್ತು ಚೆನ್ನಾಗಿಲ್ಲ ಅಂದ್ರೂ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಾಗುತ್ತೆ ಅನ್ನೋದೇ ಸಂದೇಶ. ಇವತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ನಾಳೆ ದುಡ್ಡು ಬರುತ್ತೆ ಅನ್ನೋದೇ ಸಂದೇಶ. ಇವತ್ತು ನೀನು ಅನಾರೋಗ್ಯದಲ್ಲಿದ್ದರೂ ನಾಳೆ ಆರೋಗ್ಯವಾಗಿದೆಯಾ ಅನ್ನೋದೇ ಸಂದೇಶ. ಎವ್ರಿ ಸಿಚುವೇಶನ್, ಎಲ್ಲ ಪರಿಸ್ಥಿತಿಗಳು ನಿನಗೆ ಬದಲಾವಣೆ ಆಗುತ್ತೆ ಅನ್ನೋದೇ ವಾವ್. ಇನ್ ಹೋಮ್ ಐ ವಿಲ್ ಬಿ ಗ್ಲೋರಿಫೈಡ್. ಗ್ಲೋರಿ ಅಂದರೆ ಹಾಗೇ ದೇವ್ರು ಒಂದು ಮಗಿಮೇನ ಹಾಗೇ ಇಳಿಸ್ಬಿಟ್ಟು ಅಪ್ಪ ಗ್ಲೋರಿ. ಏನು ಗ್ಲೋರಿ ಅಂದರೆ ಹಂಗೆ ಹೊಗೆ ಅಂದ್ಕೊಂಡಿದ್ದೀರಾ? ನೋ. ಗ್ಲೋರಿ ಮೀನ್ಸ್ ದೇವ್ರ ನಿನ್ನನ್ನು ನೋಡಿದಾಗಲ್ಲ ದೇವ್ರ ಮಹಿಮೆ ಆಗಬೇಕು. ಅದಕ್ಕೇ ನೀವು ಟ್ರಸ್ಟ್ ಮಾಡಿದ್ರೆ ಮಹಿಮೆ ದೇವರಿಗೆ. ಐಸಯ 44:23, ಏಷಯನಿಗೆ ಬರೆದ ಪುಸ್ತಕ 44:23. ಆಕಾಶವೇ ಹರ್ಷಧ್ವನಿಗೈ, ಯೆಹೋವನು ತನ್ನ ಕಾರ್ಯವನ್ನು ನೆರವೇರಿಸಿದ್ದಾನೆ. ಭೂಮಿಯ ಅಧೋಭಾಗವೇ ಆರ್ಭಟಿಸು. ಪರ್ವತಗಳೇ ವನವೇ ಸಕಲ ವನವೃಕ್ಷಗಳೇ ಕೋಲಾಹಲ ಮಾಡಿರಿ. ಯೆಹೋವನು ಯಾಕೋಬನ್ನು ವಿಮೋಚಿಸಿದ್ದಾನೆ, ಇಸ್ರಾಯೇಲಿನ ರಕ್ಷಣೆಯಿಂದ ತನ್ನ ಮಹಿಮೆಯನ್ನು ಪ್ರಚುರಗೊಳಿಸಿದ್ದಾನೆ. ಸಿಂಗ್ ಓ ಹೆವೆನ್ಸ್ ಫಾರ್ ದ ಲಾರ್ಡ್ ಹ್ಯಾಸ್ ಡನ್ ಇಟ್, ಶೌಟ್. ಆ ಥರ ಮಾಡ್ತಾರೆ ದೇವರು. ವಾವ್ ಅನ್ನೋ ಥರ ದೇವರು ಮಾಡ್ತಾರೆ. ಶೌಟ್. You lower parts of the earth, break forth into singing. You mountains, O forest, and every tree in it. For the Lord has redeemed Jacob and glorified himself in Israel. Jacobನ ದೇವರು ಇಸ್ರಾಯೇಲ್ ಆಗಿ ಚೇಂಜ್ ಮಾಡಿದ್ರಂತೆ. Who is Israel? Jacob. Jacob ಯಾರು ಗೊತ್ತಾ? ಕಳ್ಳ, ಅಪ್ಪನೇ ಮರ್ಸ, ಅಣ್ಣನೇ ಮರ್ಸ, ಮಾವನೇ ಮರ್ಸ, ಎಮರ್ಸದೇ ಅವನ ಕೆಲಸ. ಅಂಥವನ್ನ ದೇವರಿಟ್ಟು ಇಸ್ರಾಯೇಲನಾಗಿ ದೇವ್ರು ಚೇಂಜ್ ಮಾಡಿದ್ರೆ. ಭಯಪಡಬೇಡ ಯಾಕೋಬೇ, ನಾನೇ ನಿನ್ನ ದೇವ್ರು ಅಂತ. ಅವನ ಪಾಸ್ಟ್ ಸ್ಟೋರಿ ಎಲ್ಲ ಮರ್ತೋಗಿ ಇವತ್ತು ಅಬ್ರಾಹ್ಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ. ಇವತ್ತು ಯಾಕೋಬನ ಬಗ್ಗೆ ಅಷ್ಟೇ ಆಡ್ತೀವಿ. ಯಾಕೋಬನ ಸ್ಟೋರಿ ಏನು? ಅಲ್ಲೇ ತಮ್ಮನ್ನ ಅಣ್ಣನ ಏಮರ್ಸ, ಅಲ್ಲೇ ಅವ್ರ ಅಪ್ಪನ ಏಮರ್ಸ, ತಿರ್ಗಾ ಅಲ್ಲಿ ಬಂದು ಮಾವನ ಏಮರ್ಸನೆ. ನೋಡಿ, ಏಮರ್ಸೋದೇ ಅವನ ಕೆಲಸ. ಇವತ್ತು ನಾವು ಹಾಡೇನು ಹೇಳ್ತೀವಿ? ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಈಸಾಕನ ದೇವರೇ ನಿಮಗೆ ಆರಾಧನೆ. ಗಮನಿಸಿ, ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಎಲ್ಲರೂ ಸೇರಿ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಇವತ್ತು ಯಾರ ಬಗ್ಗೆ ಆಡ್ತಾ ಇದ್ದೀವಿ?
ಯಾಕೋಬಿನ. ಯಾಕೋಬ್ ಯಾರು? ಕಳ್ಳ. ಏಮರ್ಸ್ದ? ಯಾಕೋಬ್ ಯಾರು? ಕಳ್ಳ. ಅಪ್ಪನೇ ಮರ್ಸ್ತಾನೆ, ತಾಣ್ಣನೇ ಮರ್ಸ್ತಾನೆ, ಮಾವನೇ ಮರ್ಸ್ತಾನೆ. ಇವತ್ತು ಅವನ ಬಗ್ಗೆ ಆಡ್ತಾ ಇದ್ದೀವಿ. ಹೆಂಗೆ ರೆಪ್ಯುಟೇಷನ್ ಚೇಂಜ್ ಆಯಿತು? ಇವತ್ತು ಯಾಕೋಬು ಇಸ್ರೇಲ್ ಆಗಿ ಚೇಂಜ್ ಆದ. ಇವತ್ತು ಯಾಕೋಬು ಇನ್ಸ್ಪಿರೇಷನ್ ಆಗಿ ಹೆಂಗಾದ? ಕಳ್ಳ ಹೆಂಗೆ ಇನ್ಸ್ಪಿರೇಷನು? ಏಮರ್ಸೋನ್ ಹೆಂಗೆ ಇನ್ಸ್ಪಿರೇಷನು? ವೆನ್ ಗಾಡ್ ಬ್ಲೆಸಸ್ ಯು, ಯುವರ್ ಪಾಸ್ಟ್ ಸ್ಟೋರೀಸ್ ವಿಲ್ ಬಿ ಎರೇಸ್ಡ್. ಎಲ್ಲ ನಿನ್ನ ಪಾಸ್ಟ್ ಸ್ಟೋರೀಸ್ ವಿಲ್ ಬಿ ಎರೇಸ್ಡ್. ವೆನ್ ಗಾಡ್ ಬ್ಲೆಸಸ್ ಯು, ಯುವರ್ ಪಾಸ್ಟ್ ಸ್ಟೋರೀಸ್ ವಿಲ್ ಬಿ ಎರೇಸ್ಡ್. ವಾವ್. ಸಮಾರ್ಯ ಸ್ತ್ರೀನ ದೇವರು ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಳು ಹೋಗಿ ಸಮಾರ್ಯ ಪಟ್ಟಣದಲ್ಲಿರುವಂಥ ಎಲ್ಲ ಜನರನ್ನು ಕರ್ಕೊಂಬಂದ್ರಂತೆ. ಅವಳಿಗೆ ಎಷ್ಟು ಮದುವೆ ಆಗಿತ್ತಂತೆ? 5 ಮದುವೆ ಆಗಿತ್ತಂತೆ. 5 ಫೇಲ್ಯೂರು. 5 ಮದುವೆ ಆಗಿ ಇನ್ನೊಬ್ಬನ ಜೊತೆ ಇದ್ದ. ಅವಳು ಹೋಗಿ ಗಾಸ್ಪಲ್ ಹೇಳ್ತಾಳೆ. ಹೆಂಗೆ ಕೇಳಿದ್ರು ಎಲ್ಲರೂ? ಇವಳು ಹೋಗಿ ಹೇಳ್ಬೇಕಾರೆ ಏನು ಹೇಳ್ಬೇಕಾಯ್ತು ಅವರು? ನೀನೇನು ಯೋಗ್ಯನಾ? 1 ಮದುವೆನಾ? 2 ಮದುವೆನಾ? 3, 4, 5? ಹೆಂಗೆ? 1, 2, 3, 4, 5. ಬಟ್ ಶಿ ವಾಸ್ ಎ ಪ್ರೀಚರ್. ಅವಳು ಹೋಗಿ ಇಡೀ ಆ ಸಿಟಿನೇ ಕರ್ಕೊಂಬಂದು. ಹೆಂಗೆ ಗೊತ್ತಾ? ವೆನ್ ಗಾಡ್ ಮೀಟ್ಸ್ ಯು, ಯುವರ್ ಪಾಸ್ಟ್ ಸ್ಟೋರೀಸ್ ವಿಲ್ ಬಿ ಎರೇಸ್ಡ್. Samaritan woman became an inspiration in that city. ವಾವ್, ಹೆಂಗಪ್ಪ ಪಾಸ್ಟ್ ಸ್ಟೋರೀಸ್ ಎಲ್ಲ ಮರ್ತು. ಇವಾಗ ಇವಳು ಕರೆದ ಮೇಲೆ ಯಾರೋ ಬರ್ತಾರ ನೋಡಿ. ಸರಿ ಇಲ್ಲದೆ ಇರೋರು ಯಾರಾದರೂ ನಿಮ್ಮನ್ನು ಕರೆದ್ರೆ ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ? ಓಹೋ, ಇದೆಲ್ಲ ಚರ್ಚಿಗೆ ಕರಿತದೆ, ಇದೇ ಕೇಸು ಸರಿ ಇಲ್ಲ, ಇದೇ ಓಪ್ಲೆಸ್ಸು, ಇದೆಲ್ಲ ನನ್ನನ್ನು ಚರ್ಚಿಗೆ ಕರಿತೈತೆ. ನೋ 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 ನೀನು ಪಾಸ್ಟ್ ಸ್ಟೋರಿನಿಟ್ಟು ನೀನು ಸೇವೆ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಡ. ವಾಟ್ ಎವರ್ ಮೇ ಬಿ ಯುವರ್ ಪಾಸ್ಟ್, ಗೋ ಆ್ಯಂಡ್ ಡೂ ದ ಮಿನಿಸ್ಟ್ರಿ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಮಾಡುವೆ ಯಾರೋ. ಈ ಪ್ರೀತಿ ನೆನ್ಸ್ಕೊಂಡು ಎಷ್ಟು ದೇವ್ರನ್ನ ಸುತ್ತಿಸಿದ್ರು ಸಾಲಲ್ಲಪ್ಪ. ಇದೇ ಗ್ರೇಸ್ ಪ್ರೀಚಿಂಗ್. ನಾನೇನು ಹೇಳ್ತೀನಿ, ಇವತ್ತು ಪ್ರೀಚರ್ಸ್ಗಳ್ಗೆ ಏನು ಇಷ್ಟ ಗೊತ್ತಾ? ಅವ್ರು ಬಂದಾಗ ಯಾರು ಸೇದಬಾರ್ದು, ಕುಡಿಬಾರ್ದು, ಅವ್ರು ಪೊಲೀಸ್ ಆಫೀಸ್ ಹತ್ರ ಬರಬೇಕು. ಅವ್ರು ಬಂದಿದ ತಕ್ಷಣ ಎಲ್ಲ ಬಾಯಿಂದ ಎತ್ತು ಬಿಸಾಕ್ಬಿಟ್ಟು. ನಾನೇನು ಹೇಳ್ತೀನಿ ಅಂದರೆ, ಸಿಗರೇಟ್ ಸೇದ್ತಾ ಇರೋನ್ನ ಬಾಯಿಂದ ಎತ್ತು ಕೆಳಗಡೆ ಹಾಕಿ ಹಿಂಗೆ ತುಳಿದ್ಬಿಟ್ರೆ ಅವ್ನು ಸರಿ ಹೋಗ್ಬಿಡ್ತಾನ? ಹೋದ್ಮೇಲೆ ಇನ್ನೊಂದು ಹಚ್ತಾನೆ. ಸೇದಬಾರ್ದು ಅಂದರೆ ಓಕೆ ಪಾಸ್ಟರ್, ನಿಮ್ಮ ಮುಂದೆ ನಾನು ಸೇದಲ್ಲ. ಇವಾಗ ಟಿ ವಿ ನೋಡಬಾರ್ದು ಮಕ್ಕಳು, ನಾವೇನು ಮಾಡ್ತೀವಿ? ಟಿ ವಿ ಆಫ್ ಮಾಡ್ತೀವಿ. ಸರಿ ಹೋಗ್ಬಿಟ್ನಾ? ನೀನು ಹೋಗಿ ಸ್ವಿಚ್ ಆಫ್ ಮಾಡೋದ್ರಿಂದ ನಾನು ಸರಿ ಆಗೋಲ್ಲ. ಅವನ ಮೈಂಡ್ ಸ್ವಿಚ್ ಆನ್ ಮಾಡಬೇಕು. ಇವನಿಗೆ ಟಿ ವಿ ಆಫ್ ಆಗಿದೆ, ಒಳಗಡೆ ಟಿ ವಿ ಆನ್ ಆಗಿದೆ. ಚೆನ್ನಾಗಿ ಹೇಳ್ತೀನಿ ಕೇಳಿ. ಸರಿ, ಇನ್ನೊಂದು ವಾಕ್ಯನ ಹಂಗೆ ಬೇಗ ಓದ್ಬಿಟ್ಟು ಮುಗಿಸ್ಬೇಡ. ಲಾಸ್ಟ್ ವಾಕ್ಯ ಇದು, 2 Corinthians 12:10. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 12:10. ಆದದ್ದರಿಂದ ಕ್ರಿಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಾನು ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಯಾವಾಗೆಲ್ಲ ನಾನು ನಿರ್ಬಲವಾಗಿದ್ದೇನೆ ಆಗೆಲ್ಲ ಬಲವಾಗಿದ್ದೇನೆ. ಹೇಗೆ? ದಟ್ ಈಸ್ ಕಾಲ್ಡ್ ಗ್ರೇಸ್. ವೆನ್ ಐ ಆಮ್ ವೀಕ್ ದೆನ್ ಐ ಆಮ್ ಸ್ಟ್ರಾಂಗ್. ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ಇವತ್ತು ಪರಿಸ್ಥಿತಿ ವೀಕ್ ಆಗಿದೆ, ಬಟ್ ಸ್ಟಿಲ್ ಐ ಆಮ್ ಸ್ಟ್ರಾಂಗ್. ವೈ? ದಟ್ ಈಸ್ ಕಾಲ್ಡ್ ಗ್ರೇಸ್. ಪ್ರೈಸ್ ದಿ ಲಾರ್ಡ್. ಇವಾಗ ನೋಡಿ, ಸೇದಬೇಡಪ್ಪ, ಟಿ ವಿ ನೋಡಬೇಡಪ್ಪ, ಕೌನ್ಸ್ಲಿಂಗ್ ಕೊಡಿ ಪಾಸ್ಟರ್, ಸ್ವಲ್ಪ ನಮ್ಮ ಯಜಮಾನ್ರಿಗೆ, ನಮ್ಮ ಹೆಂಡ್ತಿಗೆ ಸ್ವಲ್ಪ ಕೌನ್ಸ್ಲಿಂಗ್ ಕೊಡಿ, ನಮ್ಮ ಮಗನಿಗೆ ಸ್ವಲ್ಪ ಕೌನ್ಸ್ಲಿಂಗ್. ನಾನೇನು ಹೇಳ್ತೀನಿ ಗೊತ್ತಾ? ಯಾವ ಕೌನ್ಸ್ಲಿಂಗು ಕೆಲಸ ಮಾಡಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಮನುಷ್ಯನ ಯಾವ ಕೌನ್ಸ್ಲಿಂಗು ಕೆಲಸ ಮಾಡಲ್ಲ. ನನ್ನನ್ನು ಕರ್ಕೊಂಡೋಗಿ ಹಿಂಗೆ ಕೌನ್ಸ್ಲಿಂಗ್ ಕೊಡಿಸಿದ್ರು. ನಮ್ಮ ಪಾಸ್ಟ್ ಹತ್ರ ಕರ್ಕೊಂಡೋಗಿ ಕೊಂಡಿಸಿದ್ರು. ಪಾಸ್ಟ್ ಹೇಳಿದ್ರು, ಬೇಡಪ್ಪ, ಇದು ಮಾಡಬೇಡಪ್ಪ, ನೋಡಪ್ಪ, ಇದಪ್ಪ ಅದಪ್ಪ. ನೀನು ಎಷ್ಟು ಬುದ್ಧಿವಾದ ಹೇಳಿದ್ರು ಒಬ್ಬ ಮನುಷ್ಯ ಚೇಂಜ್ ಆಗೋದಿಲ್ಲ ಅನ್ಲೆಸ್ ಗಾಡ್ ಚೇಂಜಸ್ ಹಿಮ್. ಐ ಡೋಂಟ್ ಬಿಲೀವ್ ಇನ್ ಕೌನ್ಸ್ಲಿಂಗ್. ನಾನು ನೋಡಿ, ಕೆಲವರು ಹೇಳ್ತಾರೆ, ಪಾಸ್ಟರ್ ಮದುವೆ ಆಗಿರೋರು ಸ್ವಲ್ಪ ಕೌನ್ಸ್ಲಿಂಗ್ ಕೊಡಿ. ಏನು ಕೌನ್ಸಿಲಿಂಗ್? ನಾನು ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕಿಂತ ಏನಪ್ಪ ನಾನು ಪರ್ಸ್ನಲಾಗಿ ಕೌನ್ಸ್ಲಿಂಗ್ ಕೊಡಲಿ? ಕೆಲವರು ಹೇಳ್ತಾರೆ, ಪಾಸ್ಟರ್ ನಮ್ಮ ಹುಡುಗನಿಗೆ ಸ್ವಲ್ಪ ಕೌನ್ಸ್ಲಿಂಗ್ ಕೊಡಿ. ನಾನೇನು ಹೇಳ್ತೀನಿ, ಆ ಕೌನ್ಸ್ಲಿಂಗ್ ಕೆಲಸ ಮಾಡಲ್ಲ. ವೆನ್ ಗಾಡ್
ದೇವರು ನಿನ್ನ ಲೈಫಲ್ಲಿ ಇಂಟರ್ಫೇರ್ ಆಗಿಬಿಟ್ರೆ, ದೇವ್ರು ನಿನ್ನ ಒಳಗಡೆ ಮಾತಾಡ್ಬಿಟ್ರೆ, ದೇವ್ರು ನಿನ್ನ ಒಳಗಡೆ ಬಂದುಬಿಟ್ರೆ, ವಾವ್, ಯು ವಿಲ್ ಎಂಜಾಯ್ ದ ಪ್ರೆಸೆಂಟ್. ಬಾರಪ್ಪ. ನನಗೆ ಹಿಂಗೆ ಎಲ್ಲರೂ ಕೌನ್ಸಿಲಿಂಗ್ ಕೊಟ್ಟು, ನಮ್ಮ ಪಾಸ್ಟ್ರು ಕೊಟ್ಟರು, ಆಮೇಲೆ ನಮ್ಮ ಅಣ್ಣ ಹೇಳಿದ್ರು, ತುಂಬ ಹೇಳಿದ್ರು. ಇವಾಗ ಸ್ವಲ್ಪ ಬೇರೆ ಹೇಳ್ತೀನಿ. ನಮ್ಮ ಅಣ್ಣ ಹೇಳಿದ್ರು, ನಮ್ಮ ದೊಡ್ಡಪ್ಪ ಮಕ್ಕಳು ಹೇಳಿದ್ರು, ನಮ್ಮ ದೊಡ್ಡಪ್ಪ ಹೇಳಿದ್ರು, ನಮ್ಮ ಪಾಸ್ಟ್ ಹೇಳಿದ್ರು, ನಮ್ಮಪ್ಪ ಹೇಳಿದ್ರು, ನಮ್ಮಮ್ಮ ಹೇಳಿದ್ರು, ಬೇಡಪ್ಪ, ಇದು ಮಾಡಬೇಡಪ್ಪ, ಅದು ಮಾಡಬೇಡಪ್ಪ, ಹೌದಪ್ಪ ನಾನು ಇನ್ನೂ ಜಾಸ್ತಿ ಮಾಡ್ತೀನಪ್ಪ ಅಂತಲೇ ಹೋಗಿದ್ದು ನಾನು. ಯಾರು ಕೌನ್ಸಿಲಿಂಗ್ ಕೆಲಸ ಆಗಿಲ್ಲ. ಪರಿಸ್ಥಿತಿಗಳು ಚೇಂಜ್ ಆಯಿತು. ದೇವ್ರು ನನ್ನ ಲೈಫಲ್ಲಿ ಬಂದರು, ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರೂ ಕೌನ್ಸಿಲಿಂಗ್ ಕೊಟ್ಟಿಲ್ಲ, ಬಟ್ ಎವ್ರಿಥಿಂಗ್ ಎಲ್ಲ ಪೊಸಿಷನ್ಗೆ ಬಂತು. ನಾನೇನು ಹೇಳ್ತೀನಿ ಗೊತ್ತಾ, ನೀನು ಯಾರನ್ನೂ ಚೇಂಜ್ ಮಾಡೋಕ್ಕೆ ಹೋಗಬೇಡ, ದೇವ್ರ ಕಾರ್ಯ ನಡೆಸಲಿ ಅಂತ ಹೇಳಿ, ಲಾರ್ಡ್ ಯು ಚೇಂಜ್ ಹಿಮ್, ದೇವರೇ ನೀನು ಬದಲಾಯಿಸು, ನೀನು ಚೇಂಜ್ ಮಾಡು ಅಂತ ಬಿಟ್ಬಿಡಿ. ಟೈಮ್ ಬರುತ್ತೆ, ದೇವರೆಲ್ಲವನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಿ. ನೋಡಿ, ಕೌನ್ಸಿಲಿಂಗ್ ನನಗೆ ಕೆಲಸ ಆಗಿಲ್ಲ, ಬಟ್ ಗಾಡ್ ಚೇಂಜ್ ಇಟ್ ಮೀ. ಆ ರೀತಿಯೇ ನಿಮ್ಮ ಮನೆಯಲ್ಲಿರೋರು ಚೇಂಜ್ ಆಗಿಲ್ಲ ಅಂತ ಯೋಚನೆ ಮಾಡಬೇಡಿ, ಗಾಡ್ ವಿಲ್ ಚೇಂಜ್ ಎವ್ರಿಥಿಂಗ್. ಆಮೆನ್. ಸೊ ಬೈಬಲ್ ಏನು ಹೇಳುತ್ತೆ ಅಂದರೆ, ಆ್ಯಂಡ್ ಸೊ ದ ವೀಕರ್ ಐ ಗೆಟ್, ದ ಸ್ಟ್ರಾಂಗರ್ ಐ ಬಿಕಮ್. ಆಮೆನ್. ಇನ್ ವೀಕ್ನೆಸ್ ದೆರ್ ಇಸ್ ಸ್ಟ್ರೆಂತ್. ಇನ್ ವೀಕ್ನೆಸ್ ದೆರ್ ಇಸ್ ಸ್ಟ್ರೆಂತ್. ನೋಡಿ, ಇದೇ ಗ್ರೇಸ್. ಲಾ ಏನು ಹೇಳಿದ್ರು, ಯು ವಿಲ್ ಬಿಕಮ್ ಫುಲ್ ಸ್ಟ್ರಾಂಗ್. ಲಾ ಅಲ್ಲಿ ಹೆಂಗೆ ಗೊತ್ತಾ, ನಾನು ಫುಲ್ ಸ್ಟ್ರಾಂಗ್ ಆಗಿರ್ತೀನಿ. ಧರ್ಮಶಾಸ್ತ್ರ ಕೇಳ್ಬೇಕಾದ್ರೆ ಫುಲ್ ಸ್ಟ್ರಾಂಗು. ಏನಾದರೂ ಒಂದು ಹೇಳ್ಬಿಟ್ರೆ ಫುಲ್ ಐ ವಿಲ್ ಬಿಕಮ್ ವೀಕ್. ಫುಲ್ ಪ್ರೇಯರ್ ಮಾಡಿರ್ತೀನಿ, ಫುಲ್ ವೀಕ್ ಆಗಿಬಿಡ್ತೀನಿ. ಅದೇ ಗ್ರೇಸ್ ಏನು ಗೊತ್ತಾ, ಫುಲ್ ವೀಕ್ ಆಗಿರ್ತೀನಿ, ಫುಲ್ ಸ್ಟ್ರಾಂಗ್ ಆಗಿಬಿಡ್ತೀನಿ. ನಾವು ಯು ಆರ್ ವೀಕ್, ಟೆಲ್ ಐ ಆಮ್ ಸ್ಟ್ರಾಂಗ್. ಸೊ ಪರಿಸ್ಥಿತಿಗಳು ಚೇಂಜಸ್ ಮಾಡೋದಿಲ್ಲ. ಇವಾಗ ಒಂದು ಪಾಪ ಮಾಡಬೇಡಪ್ಪ ಮಾಡಬೇಡಪ್ಪ ಅಂತ ಹೇಳೋದು ಹೆಂಗಿದೆ ಗೊತ್ತಾ, ಒಬ್ಬ ಕೆಮ್ತಾನೆ ಅವನೇ, ಅವ್ನಿಗೋಗಿ ಹೇಳ್ತೀರ ಕೆಂಬೇಡಪ್ಪ ಕೆಂಬೇಡಪ್ಪ ಕೆಂಬೇಡಪ್ಪ. ಇಲ್ಲ, ನಾನು ಹೇಳ್ದೆ ತಾನೆ ಕೆಂಬೇಡ ಅಂತ. ಹೆಂಗೆ ಕೆಂಬೇಡ ಅಂತ ಹೇಳಿದ್ರು ಜಾಸ್ತಿ ಆಗುತ್ತೆ. ಈಗ ಅವನು ಏನು ಮಾಡಬೇಕು? ಹಾಂ, ಸಿರಪ್ ಹಾಕು. ಆ ಥರನೇ ಗ್ರೇಸ್ ಹಾಕು, ತಾನಾಗೇ ಕೆಮ್ಮಲ್ಲಿ ನಿಂತೋಗುತ್ತೆ. ಅದೇ ರೀತಿಯೇ ವೆನ್ ಗ್ರೇಸ್ ಕಮ್ಸ್, ದೇವರು ಕಾರ್ಯ ಮಾಡಬೇಕಾದ್ರೆ ಒಳಗಡೆಯಿಂದ ಕೆಲಸ ಮಾಡುತ್ತೆ. ಅದು ಗ್ರೇಸ್ ಯಾವಾಗಲೂ ಒಳಗಡೆಯಿಂದ ಕೆಲಸ. ಎಲ್ಲರೂ ಹೇಳಿ, ಟೆಂಪ್ರವರಿ ರೆಮಿಡಿ ಅಲ್ಲ, ಫುಲ್ ಒಳಗಡೆಯಿಂದ ಕೆಲಸ ಮಾಡುತ್ತೆ. ಇಟ್ ವಿಲ್ ಟೇಕ್ ಟೈಮ್, ಬಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಇಟ್ ವಿಲ್ ಟೇಕ್ ಟೈಮ್, ಯು ವಿಲ್ ಬಿಕಮ್ ರಿಚ್. ಇಟ್ ವಿಲ್ ಟೇಕ್ ಟೈಮ್. ಎಲ್ಲ ಸರಿ ಹೋಗುತ್ತೆ. ಇವತ್ತು ಸಡನ್ನಿಗೆ ಏನಪ್ಪ ಏನು ಚೇಂಜ್ ಆಗಿಲ್ಲ, ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳ್ತಾ ಇದ್ದೀನಿ, ಇನ್ನೂ ಚೇಂಜ್ ಆಗಿಲ್ಲ, ಫಿಲಿಪ್ ಪಾಸ್ಟರ್ ಕೊಟ್ಟೆ ಇನ್ನೂ ಚೇಂಜ್ ಆಗಿಲ್ಲ. ನೋ 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 ನೋ, ಕೊಟ್ಟಿದ್ಯಾ, ಕೇಳಿದ್ಯಾ, ವೆಯ್ಟ್ ಮಾಡು. ಈಗ ಗಾಡ್ ಈಸ್ ಅಟ್ ವರ್ಕ್. ಎಲ್ಲ ಕೆಲಸ ನಡೀತಾ ಇದೆ ನಿನ್ನ ಲೈಫಲ್ಲಿ. ಬಿಹೈಂಡ್ ದ ಸ್ಕ್ರೀನ್ ದೇವರು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಫ್ಲೈಟ್ ಎಲ್ಲಿ ಇಳಿಯುತ್ತೆ? ಫ್ಲೈಟ್ ಎಲ್ಲಿ ಇಳಿಯುತ್ತೆ? ರನ್ವೇ. ಫ್ಲೈಟ್ ಇಳಿಯೋದಕ್ಕೆ ಏನು ಬೇಕು? ಎಲ್ಲಿ ರನ್ವೇ ಇದೆಯೋ ಅಲ್ಲೇ ಇಳಿಯೋದು. ಹೆಲಿಕಾಪ್ಟರ್ ಎಲ್ಲಿ ಇಳಿಯೋದು? ಹೆಲಿಪ್ಯಾಡ್ ಮಾರ್ಕ್ ಹಾಕಿರ್ತಾರೆ, ಅಲ್ಲೇ ಇಳಿಯುತ್ತೆ. ಫ್ಲೈಟ್ ಎಲ್ಲಿ ಇಳಿಯುತ್ತೆ? ರನ್ವೇ. ಗ್ರೇಸ್ ಎಲ್ಲಿ ಇಳಿಯುತ್ತೆ? ಎಲ್ಲಿ ಪಾಪ ಇದೆಯೋ ಅಲ್ಲಿ. ಹಂಗೆ ಲ್ಯಾಂಡಿಂಗ್ ಆಗುತ್ತೆ. ಹಾಗೇ ಗ್ರೇಸ್ ಲ್ಯಾಂಡಿಂಗ್ ಆಗುತ್ತೆ. ಎಲ್ಲಿ ಅಂದರೆ ನೀನು ಎಲ್ಲಿ ವೀಕ್ ಆಗಿದೆಯೋ ಅಲ್ಲೆಲ್ಲ ಗ್ರೇಸ್ ಹಂಗೇ ಲ್ಯಾಂಡ್ ಆಗುತ್ತೆ. ದೆನ್ ಯು ಕ್ಯಾನ್ ಸೇ, ವೆನ್ ಯು ಆರ್ ವೀಕ್ ಯು ಕ್ಯಾನ್ ಸೇ ಐ ಆಮ್ ಸ್ಟ್ರಾಂಗ್. ಹಾಲೆಲೂಯಾ, ಹಾಲೆಲೂಯಾ. ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ಇವತ್ತು ನೀನು ವೀಕ್ ಆಗಿದೆಯಾ? ಯು ಆರ್ ಸ್ಟ್ರಾಂಗ್. ಇಫ್ ಯು ಆರ್ ಪೂರ್, ಸೇ ಐ ಆಮ್ ರಿಚ್. ಲೆಟ್ ದ ವೀಕ್ ಸೇ. ಓಕೆ, ಸೊ ಯು ಆರ್ ಬ್ಲೆಸ್ಡ್, ಯು ಆರ್ ಸ್ಟ್ರಾಂಗ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನನ್ನು ನೋಡ್ತಾ ಇರೋರು ಸಹ ನಾನು ಹೇಳ್ತೀನಿ, ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗೋದ್ರಲ್ಲಿ ಯಾವ ವಿಧವಾದ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ಕಮ್ಯೂನಿಯನ್ ತೊಗೊಳ್ಳೋರು ನನ್ನ ಜೊತೆ ಸೇರಿ ನೀವು ಕಮ್ಯೂನಿಯನ್ ತೊಗೊಬೋದು. ನೀವು ಕರ್ತನ ಭೋಜನವನ್ನು ಏನಿಟ್ಟಿದ್ದೀರೋ, ಬ್ರೆಡ್ ಆಗಿರ್ಬೋದು, ಬನ್ ಆಗಿರ್ಬೋದು, ಅದು ಗ್ರೇಪ್ಸ್ ಜ್ಯೂಸ್ ಆಗಿರ್ಬೋದು. ಈಗ ನಾವು ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಸೇರಿ ನೀವು ತಗೊಳ್ಳಿ. ಪ್ರೀತಿ ಸ್ವರೂಪಿ ಯೇಸುವಿನ ನಾಮದಲ್ಲಿ ನನ್ನೊಂದಿಗೆ ಸೇರಿ ಕರ್ತನ ಭೋಜನದಲ್ಲಿ
ಭಾಗವಹಿಸುವಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನಪ್ಪ. ಇವತ್ತು ಈ ಕರ್ತನ ಮೇಜಿನಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲಪ್ಪ. ಆಮೆನ್, ಆಮೆನ್. ಅಂದು ರಾತ್ರಿಯಲ್ಲಿ ದೇವರ ರೊಟ್ಟಿಯನ್ನು ಮುರಿದು, ಇದು ನಿಮಗಾಗಿ ಕೀಳಲ್ಪಟ್ಟಂಥ ನನ್ನ ಶರೀರ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ಹಾಗೆ ತಿನ್ನೋಣ. ಅಂದು ರಾತ್ರಿಯಲ್ಲಿ ದೇವರ ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದ ಹಾಗೆ ನಾವೆಲ್ಲರೂ ಹಾಗೆ ಕುಡಿಯೋಣವ. ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ರೈಟ್, ಇದು ದೇವರು ಕೊಡುವಂಥ ಸಮಯ, ಆಫರಿಂಗ್ ಟೈಮ್. ಆಫರಿಂಗ್ ಟೈಮನ್ನು ಯಾವ ರೀತಿ ಆಫರಿಂಗ್ ಕೊಡಬೇಕು ಅನ್ನೋದು 2 ಕೊರಿಂಥದವರು ಬರೆದ ಪುಸ್ತಕ 9:7. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಎಲ್ಲರೂ ಹೇಳಿ, ಕಾಣಿಕೆ ಹೇಗೆ ಕೊಡಬೇಕಂತೆ ಫಸ್ಟೇ ನಿರ್ಣಯಿಸ್ಕೊಬೇಕು. ಜೋಬ್ ಕೈ ಹಾಕಿ ಕೈಗೆ ಸಿಕ್ಕಿದ್ದನ್ನು ಹಾಕ್ಬಾರ್ದು. ಫಾಸ್ಟರ್ ಏನು ಕೈಗೆ ಸಿಗ್ತದ ಅದು ಹಾಕ್ತೀನಿ ಅನ್ನೋದು ಕಾಣಿಕೆ ಅಲ್ಲ. ನೀವು ಬರೋದಕ್ಕಿಂತ ಮುಂಚೆನೇ ತೀರ್ಮಾನ ಮಾಡಬೇಕು, ನಾನು ಇದನ್ನು ಕೊಡ್ತೀನಿ ಅಂತ. 1ನೇ ತಾರೀಕು ಆಗಿದ ತಕ್ಷಣ ತೀರ್ಮಾನ ಮಾಡಬೇಕು, ಈ ತಿಂಗಳು ನಾನು ಟೈತ್ ಕೊಡ್ತೀನಿ, ಚರ್ಚ್ಗೆ ರೆಂಟ್ ಕಟ್ಟೋದಕ್ಕೆ ಕೊಡ್ತೀನಿ, ಎಕ್ಸ್ಟ್ರಾ ಆಫರಿಂಗ್ ಕೊಡ್ತೀನಿ, ಅಥವಾ ಎಕ್ಸ್ಟ್ರಾ ಕಮಿಟ್ಮೆಂಟ್ ಮಾಡಿದ್ದೀನಿ ಅನ್ನೋದನ್ನು ನೀವು 1ನೇ ತಾರೀಕೆ ನೀವು ಸಂಬಳ ಬರೋದಕ್ಕಿಂತ ಮುಂಚೆನೇ ತೀರ್ಮಾನ ಮಾಡಿಬಿಡ್ಬೇಕು. ಎಲ್ಲ ಮಿಕ್ಕಿ ಏನಾದರೂ ಉಳಿದ್ರೆ ನೋಡೋಣ ಪಾಸ್ಟರ್ ಅಂತ ಹೇಳೋ ಥರ ಗಿವಿಂಗು ಇರಬಾರ್ದು. ಯಾಕಂದರೆ ಸತ್ಯವೇದ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಫಸ್ಟ್ ಕೊಡೋದಕ್ಕಿಂತ ಮುಂಚೆ ನೀನು ನಿರ್ಣಯಿಸ್ಕೊಬೇಕು ಹೃದಯದಲ್ಲಿ, ಇಷ್ಟೇ ನಾನು ಈ ತಿಂಗಳು ಕೊಡ್ತೀನಿ. ಯು ಮಸ್ಟ್ ಈಚ್ ಡಿಸೈಡ್ ಇನ್ ಯುವರ್ ಹಾರ್ಟ್ ಹೌ ಮಚ್ ಟು ಗಿವ್. ಯು ಶುಡ್ ಡಿಸೈಡ್. ಏನೋ ಒಂದು ಅಂದಾಜು ಮೇಲೆ, ಪಾಸ್ಟರ್ ಎಲ್ಲ ಖರ್ಚಾಗೈತಿ ಇವತ್ತು, ನೀನು ಖರ್ಚು ಮಾಡೋಕ್ಕಿಂತ ಮುಂಚೆನೇ ಇದು ದೇವ್ರಿಗೆ ಅಂತ ನಾನು ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ ಮೇಲೆ ನೀನು ಖರ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಅದು ಬೇರೆ ಸ್ಟೈಲಲ್ಲಿರುತ್ತೆ, ನೀನು ದೇವ್ರನ್ನ ಆನರ್ ಮಾಡೋದು. ಓಕೆ, ರೈಟ್. ಸೊ ಆಶೀರ್ವದಿಸೋದಕ್ಕೆ ಇದೆಲ್ಲ ನಾನು ಟಿಪ್ಸ್ ಕೊಡ್ತೀನಿ, ಅದನ್ನು ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಟೈತು, ನಿಮ್ಮ ದಶಮಾಂಶ, ನಿಮ್ಮ ಕಾಣಿಕೆ ಯಾವುದಾದ್ರೂ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೆನ್. ಸರಿ, ಪ್ರಾರ್ಥನೆ ಮಾಡೋಣ. ಆಮೆನ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯೇ, ಈ ದಿನದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಯಾರೆಲ್ಲ ದೇವರ ರಾಜ್ಯಕ್ಕಾಗಿ ಬಿತ್ತಿದ್ದಾರೋ ಅದರ ತಕ್ಕ ಪ್ರತಿಫಲವನ್ನು ಅವರಿಗೆ ಬರೋದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ಆನ್ಲೈನಲ್ಲಿ ನನ್ನೊಂದಿಗೆ ಸೇರಿ ಆರಾಧನೆ ಮಾಡಿದಂಥ ವಾಕ್ಯವನ್ನು ಕೇಳಿದಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನಪ್ಪ. ಎಲ್ಲ ಸ್ತುತಿಗಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್, ಆಮೇನ್. ನನ್ನೊಂದಿಗೆ ಸೇರಿ ಹೇಳೋಣವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.